Hello everyone. Good evening. Welcome to the class. I hope I'm audible to everyone. Okay. So let us begin today's class. In today's class, I'm going to deal with KCET questions on the chapter 12, that is linear programming. In general, linear programming problems. Okay. ಸೊ ಇದ್ರ ಮೇಲೆ ನಿಮಗೆ ಒಂದು ಡೆಫಿನೇಷನ್ಸ್ ಮೇಲೆ ಕ್ವೆಶನ್ಸ್ ಬರ್ಬೋದು, ಇಲ್ಲ ಸಾಲ್ವಿಂಗ್ ಮೇಲೆ ಕ್ವೆಶನ್ಸ್ ಬರ್ಬೋದು. ಓಕೆ, ಸೊ ಡೆಫಿನೇಷನ್ಸ್, ಐ ಹೋಪ್ ಯು ಹ್ಯಾವ್ ಆಲ್ರೆಡಿ ಡನ್ ದ ಡೆಫಿನೇಷನ್ಸ್. ಯಾವುದಕ್ಕೂ ಬೋರ್ಡ್ ಎಕ್ಸಾಮ್ನಲ್ಲೂ ಡೆಫಿನೇಷನ್ಸ್ ಇಂಪಾರ್ಟೆಂಟ್ ಇರುತ್ತೆ. ಇದ್ರ ಮೇಲೆ 1 ಮಾರ್ಕ್ ಕ್ವೆಶನ್ ಬರುತ್ತೆ ನಿಮಗೆ. ಓಕೆ, ಸೊ ಅದೇ ಥರ KCET ಇದ್ರ ಮೇಲೆ ಕ್ವೆಶನ್ಸ್ ಕೇಳ್ತಾರೆ. ಓಕೆ, ಆ್ಯಂಡ್ ಆಲ್ಸೋ ಬೇಸ್ಡ್ ಆನ್ ಸಾಲ್ವಿಂಗ್. ಬೇಸಿಕಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂದರೆ ಏನು? A linear programming problem is a problem in which we have to find the optimal value. Optimal value ಅಂದ್ರೆ ಏನು? A maximum value or minimum value of given linear function. ಆ ಲೀನಿಯರ್ ಫಂಕ್ಷನ್ ಅನ್ನ ನಾವಿಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ಅಂತಾನು ಕರಿತೀವಿ. ಆಫ್ several variables. ಓಕೆ, ಸೊ ಎಕ್ಸ್ ಅಂಡ್ ವೈ ವೇರಿಯೇಬಲ್ಸ್ ಇರುತ್ತೆ, ಸಬ್ಜೆಕ್ಟೆಡ್ ಟು ಸರ್ಟನ್ ಕಂಡೀಷನ್ಸ್. ಆ ಕಂಡೀಷನ್ಸ್ ಅನ್ನ ಏನಂತ ಕರಿತೀವಿ? ಕನ್ಸ್ಟ್ರೇಂಟ್ಸ್. ಓಕೆ, that the variables are non-negative and satisfying by a set of linear inequalities with variables and sometimes called the division variables. Okay, so what is the meaning of non-negative constraints here? Non-negative constraints andre x greater than 0, y greater than or equal to 0. ಅದರ ಅರ್ಥ ಏನು? ಐದರ್ ಇಟ್ ಇಸ್ 0 ಆರ್ ಇಟ್ ಇಸ್ ಪಾಸಿಟಿವ್. ಅಂದರೆ ನೆಗೆಟಿವ್ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆ? LPP ಯೂಶ್ವಲಿ ನಾವು ರಿಯಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ. ಓಕೆನಾ? ಸೊ ಇಲ್ಲಿ ಎಕ್ಸ್ ಆ್ಯಂಡ್ ವೈ ವೇರಿಯೇಬಲ್ ಏನು ವ್ಯಾಲ್ಯೂಸ್ ತಗೊಳುತ್ತೆ ಅದು ಯೂಶ್ವಲಿ ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಬಗ್ಗೆ ಇರುತ್ತೆ. ಹಾಗಾಗಿ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ನೆಗೆಟಿವ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನಾನ್ ನೆಗೆಟಿವ್ ವ್ಯಾಲ್ಯೂಸ್ ತೊಗೊತೀವಿ. ಯಾಕೆ ನಾನ್ ನೆಗೆಟಿವ್? ಬಿಕಾಸ್ 0 ಇಸ್ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್. ಅದು 0 ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೋದು. ಓಕೆ, ಸೊ ಬೇಸಿಕಲಿ LPP ಇಸ್ ಅ ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ. ಹೌದಾ? ಸೊ ವಾಟ್ ಈಸ್ ಆಬ್ಜೆಕ್ಟಿವ್ ಫಂಕ್ಷನ್? A function in the form of z equals to px plus qy. ಹೌದಾ? where p and q are constants for which we have to find the maximum and minimum value. Constraints ಅಂದ್ರೆ ಏನು? ಕೊಟ್ಟಿರುವ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಥವಾ ಕಂಡೀಷನ್ಸ್. ಓಕೆ, ನಾನ್ ನೆಗೆಟಿವ್ ರಿಸ್ಟ್ರಿಕ್ಷನ್ಸ್ ಅಂದ್ರೆ ಅದೇ ಈಗ ತಾನು ಹೇಳಿದ್ನಲ್ಲ, ಎಕ್ಸ್ ಅಂಡ್ ವೈ ಬೋತ್ ಆರ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. Okay, optimal value. What is optimal value? The maximum or minimum value. Adanna objective function addu we call optimal value. What is optimization problem? What is optimization? The process of finding optimal value. Okay, so the process of finding optimal value is called optimization. ಆ ಥರ ಪ್ರಾಬ್ಲಮ್ ಅನ್ನ ಆಪ್ಟಿಮೈಸೇಷನ್ ಪ್ರಾಬ್ಲಮ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಫಿಸಿಬಲ್ ರೀಜನ್. ನೀವು ಫಸ್ಟ್ PUC ಲೀನಿಯರ್ ಇನ್ಇಕ್ವಾಲಿಟಿ ಚಾಪ್ಟರ್ ಅಲ್ಲಿ ಮಾಡಿರ್ಬೋದು. ಅಲ್ಲಿ ನೀವು ಒಂದು ಶೇಡ್ ಮಾಡ್ತೀರಾ ಪಾರ್ಟನ್ನ, ಸೊಲ್ಯೂಷನ್ ಅನ್ನ. ಅಲ್ಲಿ ಏನಂತ ಕರಿತೀರಾ? ಸೊಲ್ಯೂಷನ್ ರೀಜನ್ ಅಂತ ಕರಿತೀರಾ. ಓಕೆ, ಹಿಯರ್ ವಿ ಕಾಲ್ ಇಟ್ ಆಸ್ ಅ ಫಿಸಿಬಲ್ ರೀಜನ್. ಸ್ವಲ್ಪ ಅಡ್ವಾನ್ಸ್ಡ್. ಏನೇನು? ದ ಕಾಮನ್ ರೀಜನ್ ಡಿಟರ್ಮೈನ್ಡ್ ಬೈ ಆಲ್ ದ ಕನ್ಸ್ಟ್ರೇಂಟ್ಸ್. ಓಕೆ, ಸೊ ಎಷ್ಟು ಕನ್ಸ್ಟೆಂಟ್ ಕೊಟ್ಟಿದ್ದಾರೆ ಎಲ್ಲ ಸಾಲ್ವ್ ಮಾಡಿ, ಇನ್ಕ್ಲೂಡಿಂಗ್ ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್. ಓಕೆ, ಬಂದಿರುವ ಕಾಮನ್ ರೀಜನ್ ಅನ್ನ ಫಿಸಿಬಲ್ ರೀಜನ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಸೊ ದೀಸ್ ಆರ್ ದಿ ಸರ್ಟನ್ ಡೆಫಿನೇಷನ್ಸ್ ದಟ್ ಯು ನೀಡ್ ಟು ರಿಮೆಂಬರ್. ಓಕೆ, ಆಲ್ಸೋ ಫ್ಯೂ ಪಾಯಿಂಟ್ಸ್. ಓಕೆ, ಅದೇ ತರ ಇದರಲ್ಲಿ ನಮಗೆ ಬೌಂಡೆಡ್ ಮತ್ತೆ ಅನ್ಬೌಂಡೆಡ್ ಅಂತ ಬರುತ್ತೆ. ಬೌಂಡೆಡ್ ಅಂದ್ರೆ ಏನು? ಕ್ಲೋಸ್ಡ್ ರೀಜನ್. ಓಕೆ, ಒಂದು ಪಾಲಿಗಾನ್ ಸಿಗುತ್ತೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, LPP ಬರುವ ಫಿಸಿಬಲ್ ರೀಜನ್ ಪಾಲಿಗಾನ್ ತರ ಇರುತ್ತೆ. ಓಕೆ, ಪಾಲಿಗಾನ್ ಅಂದ್ರೆ ಏನು? ಪಾಲಿ ಅಂದ್ರೆ ಮಲ್ಟಿಪಲ್, ಗಾನ್ ಅಂದ್ರೆ ಸೈಡ್ಸ್. ಹೌದಾ? ಮಲ್ಟಿಪಲ್ ಸೈಡ್ಸ್, 3 ಸೈಡ್ ಇರ್ಬೋದು, 4 ಸೈಡ್ ಇರ್ಬೋದು, 5 ಸೈಡ್ ಇರ್ಬೋದು. ವಿ ಆಲ್ವೇಸ್ ಗೆಟ್ ಅ ಪಾಲಿಗಾನ್. ಅದು ಸಮ್ಟೈಮ್ಸ್ ಬೌಂಡೆಡ್ ಇರ್ಬೋದು ಅಂದ್ರೆ ಕ್ಲೋಸ್ಡ್ ಇರ್ಬೋದು, ಅಥವಾ ಅನ್ಬೌಂಡೆಡ್ ಇರ್ಬೋದು ಅಂದ್ರೆ ಓಪನ್ ಇರ್ಬೋದು. ಓಕೆನಾ? ಸೊ ದೀಸ್ ಆರ್ ದ ಸರ್ಟನ್ ಡೆಫಿನೇಷನ್ಸ್ ದ್ಯಾಟ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಫ್ಯೂ ಒಂದೆರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಡೆಫಿನೇಷನ್ಸ್ ಅಲ್ಲಿ ಬರ್ದೇ ಇರೋದು. ಓಕೆ, ಏನಪ್ಪ? ಒಂದು ಗೊತ್ತಾಯ್ತು ನಮಗೆ, ಫಿಸಿಬಲ್ ರೀಜನ್ ಯಾವಾಗಲೂ ಪಾಲಿಗಾನೇ ಇರುತ್ತೆ ಈ ತರ.
ಕರೆಕ್ಟಾ? ಓಕೆ, ನೆಕ್ಸ್ಟ್ ಪಾಯಿಂಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ 1 ಮಾರ್ಕ್ ಕ್ವೆಶನ್ಸ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು LPP ಆಲ್ರೆಡಿ ಸಾಲ್ವ್ ಮಾಡಿದ್ರೆ ಏನೋ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಮಿನಿಮಮ್ ವ್ಯಾಲ್ಯೂ ಕಂಡು ಹಿಡಿಯುವಾಗ ಸಮ್ಟೈಮ್ಸ್ ಏನಾಗುತ್ತೆ, ಇಲ್ಲಿ ಯಾವ ಮೆಥಡ್ ಅಪ್ಲೈ ಮಾಡ್ತೀವಿ, ಕಾರ್ನರ್ ಪಾಯಿಂಟ್ ಮೆಥಡ್ ಅಪ್ಲೈ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸಮ್ಟೈಮ್ಸ್ ವಾಟ್ ಯು ಗೆಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯು ವಿಲ್ ಗೆಟ್ ಎಟ್ 2 ಪಾಯಿಂಟ್ಸ್, ಕರೆಕ್ಟಾ? ಸೊ ಸಪೋಸ್ ಇಲ್ಲೂ ನಿಮಗೆ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಾ ಇದೆ, ಈ ಪಾಯಿಂಟ್ಗೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಾ ಇದೆ. ಹಾಗಾದ್ರೆ ನಾವು ಏನಂತ ಕನ್ಕ್ಲೂಡ್ ಮಾಡ್ತೀವಿ, ಆ ಕನ್ಕ್ಲೂಷನ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಹಿಯರ್ ದಿಸ್ ಪಾಯಿಂಟ್ ಇಸ್ ಆಲ್ಸೋ ಗಿವಿಂಗ್ ಯು ಮ್ಯಾಕ್ಸಿಮಮ್ ವ್ಯಾಲ್ಯೂ and this point is also giving you maximum value. Then what you have to do, you have to join the line segment. Say this is A, say this is B. ಆವಾಗ ಏನಂತ ಕನ್ಕ್ಲೂಷನ್ ಮಾಡ್ತೀರಾ, therefore say ಇಲ್ಲೇನೋ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ 10 ಅಂತ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಓಕೆ, therefore 10 is the maximum value, okay, at all points joining the line segment AB. ಓಕೆನಾ? ಇದ್ರ ಅರ್ಥ ಏನು, ನೀವು A ಪಾಯಿಂಟ್ಗೂ 10 ಬಂತು ಮ್ಯಾಕ್ಸಿಮಮ್, B ಪಾಯಿಂಟ್ಗೂ 10 ಬಂತು ಮ್ಯಾಕ್ಸಿಮಮ್ ಅಂದ್ರೆ AB ಜಾಯಿನ್ ಮಾಡಿದಾಗ AB ಮೇಲೆ ಬರೋ ಎಲ್ಲ ಪಾಯಿಂಟ್ಸ್ ನಿಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂನೇ ಕೊಡುತ್ತೆ. ಓಕೆ, therefore 10 is the maximum value at all points on the line segment AB. Okay, so this is very important. One more point is very important. ನಾನು ಹೇಳಿದ್ನಲ್ಲ, ನಮ್ದು ಫಿಸಿಬಲ್ ರೀಜನ್ ಯಾವಾಗಲೂ ಏನು ಬರುತ್ತೆ, ಪಾಲಿಗಾನ್ ಬರುತ್ತೆ, ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್ ರಿಮೆಂಬರ್, ನಮ್ದು ಈ ಪಾಲಿಗಾನ್ ಯಾವಾಗಲೂ ಕಾನ್ವೆಕ್ಸ್ ಪಾಲಿಗಾನ್ ಇರುತ್ತೆ. ಓಕೆ, ನಿಮಗೆ ಇವು 2 ವರ್ಡ್ ಗೊತ್ತಿರ್ಬೋದು, ಕಾನ್ವೆಕ್ಸ್ ಮತ್ತೆ ಕಾಂಕೇವ್. ಫಿಸಿಕ್ಸ್ನಲ್ಲೂ ನೋಡಿರ್ತೀರಾ ಈ 2 ವರ್ಡನ್ನ, ಕಾನ್ವೆಕ್ಸ್ ಮತ್ತೆ ಕಾಂಕೇವ್. ನಮ್ದು LPP ಅಲ್ಲಿ ಬರೋ ಪಾಲಿಗಾನ್ ಯಾವಾಗಲೂ ಕಾನ್ವೆಕ್ಸ್ ಇರುತ್ತೆ. ಅಂದ್ರೆ ಯಾವ ತರ ಇರುತ್ತಪ್ಪ, ಈ ತರ ಏನಾದ್ರೂ ಇರುತ್ತೆ. ಓಕೆನಾ? ಕಾನ್ಕೇವ್ ಅಂದ್ರೆ ಏನು, ಸೇ ಈ ತರ ಇದ್ರೆ ದಿಸ್ ಇಸ್ ಕಾಂಕೇವ್, ಕರೆಕ್ಟಾ? ನಿಮ್ಗೆ ಕಾರ್ನರ್ ಪಾಯಿಂಟ್ಸ್ ಯಾವಾಗ್ಲೂ ಈ ತರ ಬರಲ್ಲ ನಮ್ಮ LPP ಅಲ್ಲಿ. Okay, so your corner points always you will get a convex only. Okay, so this much points you have to remember. ಬಾಕಿ ಎಲ್ಲ ಡೆಫಿನೇಷನ್ಸ್ ಮೇಲೆ ಅದನ್ನ ಬಿಟ್ರೆ ದಿಸ್ ಇಸ್ ಫಂಡಮೆಂಟಲ್ ಥಿಯರಮ್ ಆಫ್ ಸಾಲ್ವಿಂಗ್ ಹೇಗೆ ಅಂತ ನಿಮಗೆ ಆಲ್ರೆಡಿ ಗೊತ್ತು. ಯಾವ ಪಾಯಿಂಟ್ ಅನ್ನ ನಾವು ಯಾವ ಮೆಥಡ್ ಅಪ್ಲೈ ಮಾಡ್ತೀವಿ ಇಲ್ಲಿ, ಕಾರ್ನರ್ ಪಾಯಿಂಟ್ ಮೆಥಡ್. Okay, for bounded and unbounded. So with that, let us start the questions. Okay, yes, so linear programming in general problems. Okay, so first question, objective function of a LPP is. Okay, so ನಮ್ಗೆ ಏನು ಗೊತ್ತಪ್ಪ, objective function ಅಂದ್ರೆ this is called as objective function. ಈ z ಗೆ ನಾವು ಯೂಶುವಲಿ ಏನ್ ಮಾಡಕ್ ಟ್ರೈ ಮಾಡ್ತಾ ಇರ್ತೀವಿ, ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಮಾಡಕ್ ಟ್ರೈ ಮಾಡ್ತಾ ಇರ್ತೀವಿ, ಹೌದಾ? ವಿ ಆರ್ ಟ್ರೈಂಗ್ ಟು ಫೈಂಡ್ ಆಪ್ಟಿಮಲ್ ವ್ಯಾಲ್ಯೂ. ಎಸ್, ಅಂಡ್ ದ ಪ್ರೊಸೆಸ್ ಆಫ್ ಫೈಂಡಿಂಗ್ ಆಪ್ಟಿಮಲ್ ವ್ಯಾಲ್ಯೂ ಇಸ್ ಕಾಲ್ಡ್ ಆಪ್ಟಿಮೈಸೇಷನ್, ಕರೆಕ್ಟ್? ಹಾಗಾದ್ರೆ ಆಬ್ಜೆಕ್ಟಿವ್ ಫಂಕ್ಷನ್ ಆಫ್ ಅ LPP is it a constant? No, it is a function. ಯಾವ ತರ, AX plus BY. Okay, option B, a function to be optimized. Yes, this option is correct ಅಲ್ವಾ? ಆಪ್ಟಿಮೈಸೇಷನ್ ಅಂದ್ರೆ ಏನು, ಪ್ರೊಸೆಸ್ ಆಫ್ ಫೈಂಡಿಂಗ್ ಆಪ್ಟಿಮಲ್ ವ್ಯಾಲ್ಯೂ. ಆಮೇಲೆ ನಾವು z ಗೆ ಏನ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ, ಆ ಆಪ್ಟಿಮಲ್ ವ್ಯಾಲ್ಯೂ ಫೈಂಡ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಸೊ ಆಬ್ಜೆಕ್ಟಿವ್ ಫಂಕ್ಷನ್ ಆಫ್ ಅ LPP is a function to be optimized. ಯಾವುದಕ್ಕೂ ಸಿ ನೋಡ್ಬಿಡೋಣ. a relation between variables, ಇದು ಹೌದನು ಇಲ್ಲನು. ಓಕೆ, ರಿಲೇಷನ್ ಬಿಟ್ವೀನ್ ವೇರಿಯೇಬಲ್ಸ್ ಹೌದು, ಬಟ್ a function to be optimized is a more appropriate answer. Okay, so for this option B is correct. Next, which of the following statement is correct? Okay, ಏನ್ ಕೇಳ್ತಾ ಇದ್ದಾರೆ, ಯಾವುದು ಕರೆಕ್ಟ್ ಇದೆ ಇದರಲ್ಲಿ? ಓಕೆ, ಎಸ್, ಏನ್ ಹೇಳ್ತಾರೆ, ಎವ್ರಿ LPP ಹ್ಯಾಸ್ ಅಟ್ ಲೀಸ್ಟ್ ಒನ್ ಆಪ್ಟಿಮಲ್ ಸೊಲ್ಯೂಷನ್. ಆಪ್ಟಿಮಲ್ ಸೊಲ್ಯೂಷನ್ ಅಂದ್ರೆ ಆಪ್ಟಿಮಲ್ ವ್ಯಾಲ್ಯೂ. ಆಪ್ಟಿಮಲ್ ವ್ಯಾಲ್ಯೂ ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಮಿನಿಮಮ್ ವ್ಯಾಲ್ಯೂ.
ಕರೆಕ್ಟಾ? ಈಗ ನೋಡಿ ಫಸ್ಟ್ ಆಪ್ಷನ್ ಏನು ಹೇಳುತ್ತೆ, ಎವ್ರಿ ಎಲ್ ಪಿ ಪಿ ಹ್ಯಾಸ್ ಅಟ್ ಲೀಸ್ಟ್ ಒನ್ ಸೊಲ್ಯೂಷನ್. ಅಟ್ ಲೀಸ್ಟ್ ಒನ್ ಅಂದರೆ ಒನ್ ಅಂತೂ ಇದೆ, ಒನ್ಗಿಂತ ಜಾಸ್ತಿನೂ ಇರ್ಬೋದು. ಆದರೆ ನಾವು ಸಮ್ಟೈಮ್ಸ್ ಒಂದೊಂದು ಸಲ ನೋಡಿದೀವಿ, ಇದು ಫಿಸಿಬಲ್ ರೀಜನ್ ಈ ಕಡೆ ಸೊಲ್ಯೂಷನ್ ಈ ಕಡೆ ಬರ್ಬೋದು, ಇದು ಸೊಲ್ಯೂಷನ್ ಈ ಕಡೆ ಬರ್ಬೋದು. ಇವಾಗ ಏನಾದರೂ ಕಾಮನ್ ರೀಜನ್ ಇದೆಯಾ ಇದಕ್ಕೆ? ಇಲ್ಲ, ಹೌದಾ? ಸೊ ಸಮ್ಟೈಮ್ಸ್ ಸುಮಾರು ಎಕ್ಸಾಂಪಲ್ಸ್ ನೋಡ್ಬೋದು, ಫಿಸಿಬಲ್ ರೀಜನ್ ಬರೋದೇ ಇಲ್ಲ. ಫಿಸಿಬಲ್ ರೀಜನ್ ಬರಲ್ಲ ಅಂದಮೇಲೆ ಆಪ್ಟಿಮಲ್ ಸೊಲ್ಯೂಷನ್ ಬರೋದೇ ಇಲ್ಲ, ಹೌದಾ? ಸೊ ಅಟ್ ಲೀಸ್ಟ್ ಒನ್ ಇದ್ದೇ ಇರುತ್ತೆ ಅಂತ ಹೇಳಕ್ಕಾಗತ್ತಾ? ಇಲ್ಲ, ಯಾವಾಗಲೂ ಇದ್ದೇ ಇದೆ ಅಂತ ಹೇಳಕ್ಕಾಗಲ್ಲ. ಓಕೆ, ಸೊ ಆಪ್ಷನ್ ಎ ಇಸ್ ರಾಂಗ್. ಎವ್ರಿ ಎಲ್ ಪಿ ಪಿ ಹ್ಯಾಸ್ ಯುನೀಕ್ ಸೊಲ್ಯೂಷನ್. ನೋ, ದ್ಯಾಟ್ ಈಸ್ ಆಲ್ಸೋ ನಾಟ್ ಟ್ರೂ. ವಿ ಹ್ಯಾವ್ ಸೀನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಒಂದ್ಕಿಂತ ಜಾಸ್ತಿ ಕಡೆನೂ ಬರುತ್ತೆ, ಮಿನಿಮಮ್ ವ್ಯಾಲ್ಯೂ ಒಂದ್ಕಿಂತ ಜಾಸ್ತಿ ಕಡೆನೂ ಬರುತ್ತೆ. ಅಟ್ 2 ಪಾಯಿಂಟ್ಸ್ ವಿ ಹ್ಯಾವ್ ಗಾಟ್ ಇನ್. ಓಕೆ, ಎಕ್ಸಸೈಸ್ ಪ್ರಾಬ್ಲಮ್ಸ್ ಅಲ್ಲಿ ಇದೆ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಅಟ್ 2 ಪಾಯಿಂಟ್ಸ್ ಯು ವಿಲ್ ಗೆಟ್. ಸೊ ಯೂನಿಕ್ ಅಂತ ಹೇಳಕ್ಕಾಗತ್ತಾ? ನೋ. ನೆಕ್ಸ್ಟ್, if an LPP has two optimal solution, then it has infinitely many solutions. Yes, just now I told. ಈಗ ನಿಮಗೆ ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ ಎರಡೂ ಕಡೆ ಆಪ್ಟಿಮಮ್ ವ್ಯಾಲ್ಯೂ ಬರ್ತಾ ಇದೆ ಅಂದ್ರೆ ನೀವೇನು ಕನ್ಕ್ಲೂಷನ್ ಬರೀತೀರಾ? ದೇರ್ ಫೋರ್ ಆಪ್ಟಿಮಲ್ ವ್ಯಾಲ್ಯೂ ಎಕ್ಸಿಸ್ಟ್ at all points on the line segment AB. How many points are there on the line? Infinite. Correct? So if it has two optimal solutions, ಹೌದಾ, ಪಾಯಿಂಟ್ ಎಗೂ ಬರ್ತಾ ಇದೆ, ಬಿಗೂ ಬರ್ತಾ ಇದೆ, ದೆನ್ ಇಟ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಎಸ್, ಆಪ್ಷನ್ ಸಿ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್, ದ ರೀಜನ್ ರಿಪ್ರೆಸೆಂಟೆಡ್ ಬೈ x greater than or equal to 0, y greater than or equal to 0 is. Okay, so this is your x-axis, sorry, x dash, y dash. Okay, what is the meaning of x greater than 0? This is either 0 or positive. What is the meaning of y greater than or equals to 0? This is either 0 or positive. ಯಾವ ಕಡೆ ಇದೆ ಅಪ್ಪ ನಿಮ್ದು ರೀಜನ್? ಈ ರೀಜನ್ ಇದೆ ನಿಮ್ದು, ಕರೆಕ್ಟಾ? ಇನ್ಕ್ಲೂಡಿಂಗ್ 0. ಸೊ ವಿಚ್ ಕ್ವಾಡ್ರಂಟ್ ಇಟ್ ಇಸ್? ಫಸ್ಟ್ ಕ್ವಾಡ್ರಂಟ್. ಸೊ ವಿಚ್ ಆನ್ಸರ್ ಇಸ್ ಕರೆಕ್ಟ್? ಆಪ್ಷನ್ ಎ. ಓಕೆ, ವೆರಿ ಈಸಿ. ನೆಕ್ಸ್ಟ್, in solving the LPP, minimize f equals to 6x plus 10y subjected to the constraints. Okay, so ಸ್ವಲ್ಪ constraints ಕೊಟ್ಟಿದ್ದಾರೆ ಇಲ್ಲಿ. x greater than or equal to 6, y greater than or equal to 2, 2x plus y greater than or equal to 10, x and y both are non-negative. Redundant constraints are. Okay, yes. ಏನಪ್ಪ redundant constraints ಅಂದ್ರೆ? ಕಲ್ತಿರ್ಬೋದು, ಇಲ್ಲ if it is a new word. The redundant constraints are the constraints which do not play important role in deciding the feasible region. Okay, ಅಂದ್ರೆ ಅದು ಇದ್ರೂ ಇಲ್ಲದೆ ಇದ್ರೂ ನಿಮ್ದು ಫಿಸಿಬಲ್ ರೀಜನ್ ಸಿಗ್ತಾ ಇರುತ್ತೆ. ದೋಸ್ ಕನ್ಸ್ಟೆಂಟ್ಸ್ ವಿಲ್ ನಾಟ್ ಡಿಸೈಡ್ ಇಟ್. ಸರಿನಾ? ಓಕೆ, ಸೊ ಸ್ವಲ್ಪ ಹಾಕಿ ನೋಡೋಣ ಇದಕ್ಕೆ. ಫಸ್ಟ್ ಕನ್ಸ್ಟೆಂಟ್ ಏನಿದೆ? ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 6. ಸೊ ಇಫ್ ಐ ವಾಂಟ್ ಟು ರೈಟ್ ದ ಲೈನ್ ಆಫ್ ದ್ಯಾಟ್, this is x dash, y dash. Okay, so this is a x equals to 6 andre it's a vertical line. Yes, next enide? Y greater than or equal to 2. So this is y greater than or equal to 2. This is x equals to 6. Okay, so where is the solution of this x line? The solution of x is on this hand, the solution of y is on this hand. Correcta? Okay, next, what is next line? 2x plus y equals to 10. ಸೊ ಇದನ್ನ ನಾನು ಸಾಲ್ವ್ ಮಾಡ್ಕೊಂಡ್ರೆ ಏನೇನು ಸಿಗಬೇಕು? ಎಕ್ಸ್ ವ್ಯಾಲ್ಯೂ 5 ಬರುತ್ತೆ, ಹೌದಾ? ಆಮೇಲೆ y ವ್ಯಾಲ್ಯೂ 10 ಬರುತ್ತೆ. ಓಕೆ, y ವ್ಯಾಲ್ಯೂ 10 ಬರುತ್ತೆ. ಆಮೇಲೆ ಓಕೆ, ಆಮೇಲೆ ಇದ್ರದ್ದು ಸೊಲ್ಯೂಷನ್ ಯಾವ ಕಡೆ ಬರುತ್ತೆ? ಅವೇ ಫ್ರಮ್ ದ ಒರಿಜಿನ್, ಈ ಕಡೆ ಬರುತ್ತೆ. ಸರಿನಾ? ಸೊ ದಿಸ್ ಇಸ್ ಅವೇ ಫ್ರಮ್ ದ ಒರಿಜಿನ್. ಎಸ್, ಸೊ ಬೇಸಿಕಲಿ ವಿಚ್ ಇಸ್ ಯೋರ್ ಫಿಸಿಬಲ್ ರೀಜನ್? ಇದು ಈ ಕಡೆನೆ ಬಂತು, ಹೌದಾ? ಸೊ ದಿಸ್ ಇಸ್ ಯೋರ್ ಫಿಸಿಬಲ್ ರೀಜನ್, ಕರೆಕ್ಟ್? ಓಕೆ, ಸೊ ಇವಾಗ ಸ್ವಲ್ಪ ನಾನು ಇಫ್ ಯು ಅಬ್ಸರ್ವ್, ಓಕೆ, ನಾನು ಏನು ಹೇಳಿದೆ? ರಿಡಂಡೆಂಟ್ ಕನ್ಸ್ಟೆಂಟ್ಸ್ ಅಂದ್ರೆ ಏನು? ವಿಚ್ ಆಕ್ಚುಲಿ ಡು ನಾಟ್ ಪ್ಲೇ ಮಚ್ ಆಫ್ ದ ರೋಲ್ ಇನ್ ಫಿಸಿಬಲ್ ರೀಜನ್. ಫಿಸಿಬಲ್ ರೀಜನ್ ಬಂದೇ ಬರುತ್ತೆ, ಓಕೆನಾ? ಸೊ ಇವಾಗ ನೋಡಿ, ನಿಮ್ದು ಫಿಸಿಬಲ್ ರೀಜನ್ ಇರೋದು
ಈ ಭಾಗದಲ್ಲಿ, ಕರೆಕ್ಟಾ? ಸೊ ಇದರ ಅರ್ಥ ಏನಾಯ್ತು, ಈ ಲೈನ್ದು ಬ್ಲ್ಯಾಕ್ ಲೈನ್ದು ಏನಿದೆ, ಇಟ್ ಈಸ್ ನಾಟ್ ಮಚ್ ಡಿಸೈಡಿಂಗ್. ಓಕೆ, ಇಟ್ ಈಸ್ ನಾಟ್ ಮಚ್ ಡಿಸೈಡಿಂಗ್. ಸೊ 2x ಪ್ಲಸ್ ವೈ ಇಸ್ ರಿಡಂಟೆಂಟ್. ಓಕೆ, ಉಳಿದಿರೋದು ಯಾವುದು? ಇವೆರಡು, ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ವೈ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಈಗ ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಇದೆರಡು ನಾನ್ ನೆಗೆಟಿವ್ ಅಂತ. ಆದ್ರೆ ನಮಗೆ ಇವೆರಡರದ್ದು ಅವಶ್ಯಕತೆ ಇಲ್ಲ. ಯಾಕೆ? ಇದು ಆಲ್ರೆಡಿ ಫಿಸಿಬಲ್ ರೀಜನ್ ನಾನ್ ನೆಗೆಟಿವ್ ಇದೆ, ಅಲ್ಲೇ ಕಾಮನ್ ರೀಜನ್ ಬರ್ತಾ ಇದೆ. ಹೌದಾ? ನೀವು ಎರಡನ್ನು ಕನ್ಸಿಡರ್ ಮಾಡದೆ ಇರಿ, ಬಟ್ ಸ್ಟಿಲ್ ಇಟ್ ಇಸ್ ಪಾಸಿಟಿವ್ ಆಲ್ರೆಡಿ. ಓಕೆ, ಸೊ ದೀಸ್ ಆರ್ ಆಲ್ಸೋ not playing a important role here. So this and this are going to be a redundant constraints. ಈ ತರ ಎಲ್ಲಿದೆ? ಈ ತರ ಆಪ್ಷನ್ ಬಿ ಅಲ್ಲಿ ಇದೆ. ಓಕೆ, ಸೊ redundant constraints are which do not play much of the role in deciding feasible region. Okay, so ಇಲ್ಲಿ ಯಾಕೆ x and y ಆಯ್ತು? Because this region is already on the positive side. ಮೇಲೇನೆ ಇದೆ, ಆಲ್ರೆಡಿ ಮೇಲಿದೆ, ಪಾಸಿಟಿವ್ ಸೈಡೇ ಇದೆ. ಸೊ ಎಕ್ಸ್ ಅಂಡ್ ವೈ ಆರ್ ನಾಟ್ ಪ್ಲೇಯಿಂಗ್ ಮಚ್ ಆಫ್ ಅ ರೋಲ್, ಅಂಡ್ ದಿಸ್ ಲೈನ್ ಇಸ್ ಆಲ್ಸೋ ನಾಟ್ ಪ್ಲೇಯಿಂಗ್ ಮಚ್ ಆಫ್ ಅ ರೋಲ್. ಓಕೆ, ಸೊ ರಿಡಂಟೆಂಟ್ ಆರ್ ಆಪ್ಷನ್ ಬಿ. ಓಕೆ, ನೆಕ್ಸ್ಟ್. ಸೊ ಇಲ್ಲಿಂದ ಸ್ವಲ್ಪ ನಿಮಗೆ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. CET ಕ್ವೆಶನ್ಸ್ ಇದ್ದಿದ್ರಿಂದ ಸ್ವಲ್ಪ ಬೇಗ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಪ್ರತಿಯೊಂದು ಲೈನಕ್ಕೂ ಬಾಕ್ಸ್ ಹಾಕಿ ಎಕ್ಸ್ ಅಂಡ್ ವೈ ಕಂಡು ಹಿಡಿದು, ಪ್ರತಿಯೊಂದು ಇದು ಟುವರ್ಡ್ಸ್ ದ ಒರಿಜಿನ್ ಇದೆ, ಅವೇ ಫ್ರಮ್ ದ ಒರಿಜಿನ್ ಇದೆ, ಎಲ್ಲ ಬರಿತಾ ಕುಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫ್ಯೂ ಥಿಂಗ್ಸ್ ಯು ಕ್ಯಾನ್ ಡೂ ಓರಲಿ. ಓಕೆ, ನೆಕ್ಸ್ಟ್, ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫಿಸಿಬಲ್ ರೀಜನ್ ಆರ್. ಸೊ ಸ್ವಲ್ಪ ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, 0, 0, 5, 0, 0, 3, 2, 2. Then what is the maximum value of z? Okay, so basically ಏನು ಕೊಟ್ಟಿದ್ದಾರೆ ಇಲ್ಲಿ? z ಕೊಟ್ಟಿದ್ದಾರೆ, ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ನಾವು ಈಕ್ವೇಶನ್ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮಿನಿಮಮ್ ವ್ಯಾಲ್ಯೂ ಹೇಗೆ ಕಂಡು ಹಿಡಿತೀರಾ? ಕಾರ್ನರ್ ಪಾಯಿಂಟ್ಸ್ ಅನ್ನ z ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಸೊ ಇದನ್ನ ಯೂಸ್ ಮಾಡಿಕೊಂಡು ಟ್ರೈ ಮಾಡಿ. ಓಕೆ, ಸೊ ಸಿನ್ಸ್ ದೇ ಆರ್ ಆಸ್ಕಿಂಗ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, 0 and 0 ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. 0, 0 ತಗೊಂಡ್ರೆ ಆನ್ಸರ್ 0ನ ಬರುತ್ತೆ. ಆ ಥರ ಸ್ವಲ್ಪ ನೀವು ಕ್ವಶನ್ಸ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಟೈಮ್ ಸೇವ್ ಮಾಡ್ಕೋಬೇಕು. ಯಾಕಪ್ಪ? 0 + 0 ಇಸ್ 0 ಓನ್ಲಿ. ಹೌದಾ? ಸೊ ಇಲ್ಲಿ ಸ್ವಲ್ಪ ಪಾಸಿಟಿವ್ ವ್ಯಾಲ್ಯೂಸ್ ಇದಾವೆ. ಸೊ ಡೆಫಿನೆಟ್ಲಿ ದ್ಯಾಟ್ ವಿಲ್ ನಾಟ್ ಬಿ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ಸೊ ಹಿಯರ್ ಎಕ್ಸ್ ಇಸ್ 5, ವೈ ಇಸ್ 3. ಎಷ್ಟಾಗುತ್ತೆ? 15. Here x is 0, y is 3. So 3 into 0 is 0, 0 plus 3 is 3. Next 3 into 2 is 6, 6 plus 2 is 8. ಕರೆಕ್ಟಾ? ಸೊ ಎಷ್ಟು ಬಂತು? ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ 15 ಅಂತ ಬಂತು. ಓಕೆನಾ? ಸರಿ, 15 ಯಾವ ಪಾಯಿಂಟ್ಗೆ ಬರ್ತಾ ಇದೆ? 15 ಬರ್ತಾ ಇರೋ ಪಾಯಿಂಟು 5, 0. ಸೊ ನಿಮ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ ಪಾಯಿಂಟ್ಗೆ ಅಕರ್ ಆಗುತ್ತೆ? 5, 0. ಆಪ್ಷನ್ ಎ. ಓಕೆ, ಆಸ್ ಸಿಂಪಲ್ as that. Next, corner points of the feasible region of LPP are. So ಇಲ್ಲೂ ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. and objective function is 4x plus 6y. Then the minimum value of f occurs at. Okay, so 4 ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಫೈಂಡ್ ಔಟ್ ಮಾಡೋಣ, then we will see. Okay, so corner points and z, objective function f ಇದೆ. ಓಕೆ, ಸೊ ದಿಸ್ ಇಸ್ 4x plus 6y. ಏನು ಕೇಳ್ತಾ ಇದ್ದಾರೆ? ಮಿನಿಮಮ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಎಲ್ಲ ಹಾಕಿ ನೋಡೋಣ. ಓಕೆ, ಸೊ 3, 0, 6, 0, 6, 8, 0, 5. ಓಕೆ, ಸೊ ಹಿಯರ್ x is 0, ಸೊ ಇಲ್ಲಿ 12 ಸಿಗುತ್ತೆ, ಇಲ್ಲೂ ಕೂಡ 12 ಸಿಗುತ್ತೆ. ಹಿಯರ್ ದಿಸ್ ಇಸ್ 24. ಓಕೆ, ದಿಸ್ ಇಸ್ 6, 8 ಓನ್ಲಿನು. ಹಾಂ, ಈಗ ನೋಡಿ, ಇಫ್ ಯು ವಾಂಟ್ ಟು ಸೇವ್ ಟೈಮ್ ಇದನ್ನ ನೀವು ಸ್ಕಿಪ್ ಮಾಡ್ಬೋದು, ಯಾಕಂದ್ರೆ ದಿಸ್ ಡೆಫಿನೆಟ್ಲಿ ಇಸ್ ಗೋಯಿಂಗ್ ಟು ಬಿ ಅ ಬಿಗ್ಗರ್ ನಂಬರ್, ಬಟ್ ಸ್ಟಿಲ್. ವೇರ್ ಐ ವಾಸ್. ಓಕೆ, ಸೊ ದಿಸ್ ವಿಲ್ ಬಿ 72 ಅಂಡ್ ದಿಸ್ ವಿಲ್ ಬಿ 30. ಓಕೆನಾ? ಎಸ್. ಸೊ ಇವಾಗ ನೋಡಿ, ಕೇಳಿರೋ ಕ್ವೆಶನ್ ಮಿನಿಮಮ್ ಯಾವ್ದಪ್ಪ? ಇಲ್ಲಿ ಕಡಿಮೆ ಇರೋದು 12 ಇದೆ, ಆದ್ರೆ 12 ಎರಡು ಕಡೆ ಬಂದಿದೆ. ಹೌದಾ? ಓಕೆ, ಸೊ ಎರಡು ಕಡೆ ಬಂತು. ಅದ್ರ ಅರ್ಥ ಏನು?
minimum value is at all points, at all points joining the points. ಯಾವ ಪಾಯಿಂಟ್ ಅಪ್ಪ ಅದು? 0,2 and 3,0. ಹೌದಾ? ಹಾಗಾದ್ರೆ ಆಪ್ಷನ್ಸ್ ನೋಡೋಣ. ಮಿನಿಮಮ್ ವ್ಯಾಲ್ಯೂ ಅಕರ್ಸ್ ಅಟ್ 0,2 ಓನ್ಲಿ. ಓನ್ಲಿನಾ? ನೋ. 3,0 only? No. Okay. The midpoint of the line joining the segment 0,2, 3,0. No. Midpoint ಅಲ್ಲ. ನಮಗೆ ಗೊತ್ತು. Okay. It will occur at all points joining them. Not only midpoint. It will occur at all points joining these. Okay. So this is also wrong. ಹಾಗಾದ್ರೆ ಏನಾಗುತ್ತೆ? Any point on the line segment. Yes. Any point, all the points. So option D is correct. Okay. So minimum value occurs at all the points of the line segment joining 0,2, 3,0. Okay. So this statement is very important. ನೋಡಿ, ನೀವು ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ಇದು 5 ಮಾರ್ಕ್ಸ್ 6 ಮಾರ್ಕ್ ಕ್ವಶನ್ ಬರುತ್ತೆ. ಎರಡು ಕಡೆ ಬಂದಾಗ ಆ ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಆ ಸ್ಟೇಟ್ಮೆಂಟ್ಗೆನೆ ಒಂದು ಮಾರ್ಕ್ಸ್ ಇರುತ್ತೆ ಬೋರ್ಡ್ ಎಕ್ಸಾಮ್ ಅಲ್ಲಿ. ಓಕೆ, ದಟ್ ಸ್ಟೇಟ್ಮೆಂಟ್, ಲಾಸ್ಟ್ ಸ್ಟೇಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, corner points of the feasible region determined by the system of linear constraints are. Okay, so ಸ್ವಲ್ಪ corner points ಕೊಟ್ಟಿದ್ದಾರೆ. Let z equals to px plus qy, where p and q both are positive. Okay, condition on p and q so that z occurs at 3,0 and 1,1. ಏನಪ್ಪ ಇದ್ರ ಅರ್ಥ? ಓಕೆ, ಒಂದು ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಇಲ್ಲಿ z ಇರುತ್ತೆ, ಪಿ ಎಕ್ಸ್ ಪ್ಲಸ್ ಕ್ಯೂ ವೈ. ಏನು ಹೇಳ್ತಾ ಇದ್ದಾರೆ? ಈ ಫಸ್ಟ್ ಕಾರ್ನರ್ ಪಾಯಿಂಟ್ ಏನು? 0,3, 1,1, 3,0. ಸರಿನಾ? ಏನ್ ಕಂಡು ಹಿಡಿಬೇಕು? ನಮಗೆ ಪಿ ಮತ್ತೆ ಕ್ಯೂ ಮಧ್ಯದಲ್ಲಿ ರಿಲೇಷನ್. ಓಕೆ, ಸೊ ಏನ್ ಹೇಳ್ತಾ ಇದ್ದಾರೆ? ಮಿನಿಮಮ್ ವ್ಯಾಲ್ಯೂ ಆಫ್ z ಅಕರ್ಸ್ ಆಟ್ 3,0 and 1,1. ಓಕೆ, ಸೊ ಇಲ್ಲಿ ಫಸ್ಟ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಎಕ್ಸ್ ಇಸ್ 0, ಸೊ 0 ಇಂಟು ಪಿ ಇಸ್ 0, 3 ಇಂಟು ಐ ವಿಲ್ ಗೆಟ್ ಹಿಯರ್ 3q, ಹಿಯರ್ ಐ ವಿಲ್ ಗೆಟ್ ಪಿ ಪ್ಲಸ್ ಕ್ಯೂ, ಹಿಯರ್ ಐ ವಿಲ್ ಗೆಟ್ 3p. ಓಕೆನಾ? ಏನು ಹೇಳ್ತಾ ಇದ್ದಾರೆ? ಮಿನಿಮಮ್ ವ್ಯಾಲ್ಯೂ ಎಲ್ಲಿ ಎಲ್ಲಿ ಬರುತ್ತೆ? 3,0ಗೂ ಬರುತ್ತೆ, ಆಮೇಲೆ 1,1ಗೂ ಮಿನಿಮಮ್ ಬರುತ್ತೆ. ಓಕೆ, ಸರಿ. ಈಗ ನೋಡಿ, ಇದಕ್ಕೂ ಮಿನಿಮಮ್ ಬರ್ತಾ ಇದೆ, ಇದಕ್ಕೂ ಮಿನಿಮಮ್ ಬರ್ತಾ ಇದೆ ಅಂದಮೇಲೆ 3p ವಿಲ್ ಬಿ ಡೆಫಿನೆಟ್ಲಿ ಈಕ್ವಲ್ಸ್ ಟು p ಪ್ಲಸ್ ಕ್ಯೂ. ಕರೆಕ್ಟಾ? ಯಾಕೆ ನಾವು ಆವಾಗಲೇ ನೋಡಿದ್ವಿ 12, 12, 72 ಈ ಥರ ಏನೋ ಬಂತು. ಇದು ಮಿನಿಮಮ್, ಇದು ಮಿನಿಮಮ್ ಅಂದಮೇಲೆ 12 ಈಕ್ವಲ್ಸ್ ಟು 12. ಎಸ್, ಸೊ ಬೋತ್ ಆರ್ ಮಿನಿಮಮ್, ದಟ್ ಮೀನ್ಸ್ 12 ಈಕ್ವಲ್ಸ್ ಟು 12. ಅದೇ ಥರ ಇಫ್ ಬೋತ್ ಆರ್ ಮಿನಿಮಮ್ ಹಿಯರ್, then both are same value. Okay, both are same value. So I can write that 3p equals to p plus q. ಯಾಕೆ? ಎಲ್ಲಿ ಎಲ್ಲಿ ಹೇಳಿದ್ರು? 1,1ಗೆ 3,0ಗೆ. ಸರಿನಾ? ಸೊ ಇದನ್ನ ಯೂಸ್ ಮಾಡಿಕೊಂಡು 3p ನೋಡೋಣ. ಇಫ್ ಐ ಶಿಫ್ಟ್ p here, 3p minus p is 2p equals to q. So this is your required relation. ಎಲ್ಲಿದೆ ಈ ತರ ಆಪ್ಷನ್ನು? ಎಲ್ಲೂ ಇಲ್ವಾ? ಓಕೆ ಓಕೆ ಓಕೆ. ಸೊ ಪಿ ಯು ಕ್ಯಾನ್ ರೀರೈಟ್ ಅಸ್ ಕ್ಯೂ ಬೈ 2. ಓಕೆ, ಈ ಆಪ್ಷನ್ ಇದೆ ಎಲ್ಲಿ? ಆಪ್ಷನ್ ಬಿ. ಎಸ್, ಸೊ ಆಪ್ಷನ್ ಬಿ ಇಸ್ ಯ ಕರೆಕ್ಟ್ ರಿಲೇಷನ್. ಪಿ ಮತ್ತೆ ಕ್ಯೂ ಮಧ್ಯದಲ್ಲಿ ಏನ್ ಯೂಸ್ ಮಾಡ್ಕೊಂಡ್ವಿ? ಮಿನಿಮಮ್ ವ್ಯಾಲ್ಯೂ ಫೈನ್ ಮಾಡ್ಕೊಂಡ್ವಿ, ಅಂದ್ರೆ ಕಾರ್ನರ್ ಪಾಯಿಂಟ್ಸ್ಗೆ z ಫೈನ್ ಮಾಡ್ಕೊಂಡ್ವಿ. ಏನ್ ಹೇಳಿದ್ರು? ಈ ಪಾಯಿಂಟ್ಗೆ ಎರಡು ಕಡೆ ಮಿನಿಮಮ್ ಬರುತ್ತೆ. ಎರಡು ಕಡೆ ಮಿನಿಮಮ್ ಬರುತ್ತೆ ಅಂದ್ರೆ ಇವೆರಡು ಈಕ್ವಲ್ ಇದ್ದಂಗೆ ಆಯ್ತು. ಓಕೆ, ದಟ್ ಈಸ್ ದ ಲಾಜಿಕ್ ವಿ ಅಪ್ಲೈಡ್ ಹಿಯರ್. ನೆಕ್ಸ್ಟ್ ಏನ್ ಹೇಳ್ತಾರೆ? ದ ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫಿಸಿಬಲ್ ರೀಜನ್ ಡಿಟರ್ಮೈನ್ಡ್ ಬೈ ದ ಸಿಸ್ಟಮ್ ಆಫ್ ಲೀನಿಯರ್ ಕನ್ಸ್ಟ್ರೇಂಟ್ಸ್ ಆರ್. ಓಕೆ, ಸೊ ಮತ್ತೆ ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. The objective function is 4x plus 3y. Then compare the quantity in column A and column B and then answer the following. Okay na? Okay. So ಇಲ್ಲಿ ಸ್ವಲ್ಪ ಕಾಲಮ್ ನೋಡ್ಕೊಳ್ಳಿ. ಕಾಲಮ್ ಬಿ ಅಲ್ಲಿ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ 325 ಅಂತ. ಓಕೆ, ಕಾಲಮ್ ಎ ಅಲ್ಲಿ ಏನ್ ಹೇಳಿದ್ದಾರೆ? ಮ್ಯಾಕ್ಸಿಮಮ್ ಆಫ್ ಝೆಡ್ ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ. ಸರಿನಾ? ಅದ್ರ ಅರ್ಥ ಏನು? ಆ ಮ್ಯಾಕ್ಸಿಮಮ್ ಆಫ್ ಝೆಡ್ ನಾವು ಫೈಂಡ್ ಮಾಡಬೇಕು. ಮಾಡಕ್ ಬರುತ್ತಾ? ಬರುತ್ತೆ. ಯಾಕೆ?
ಆಬ್ಜೆಕ್ಟಿವ್ ಫಂಕ್ಷನ್ ಇದೆ ಕ್ವೆಶನ್ ಅಲ್ಲಿ, ಕಾರ್ನರ್ ಪಾಯಿಂಟ್ಸ್ ಇದಾವೆ, ಸರಿನಾ? ಸೊ ಫಸ್ಟ್ ಈ ಕಾಲಮ್ ಎ ನ ಫಿಲ್ ಮಾಡ್ಕೊಳ್ಳೋಣ, ಆಮೇಲೆ ಕಾಲಮ್ ಎ ಕಾಲಮ್ ಬಿ ಗೆ ಕಂಪೇರ್ ಮಾಡೋಣ. ಏನ್ ಹೇಳಿದ್ದಾರೆ? ಕಂಪೇರ್ ದ ಕಾಲಮ್ ಎ ಅಂಡ್ ಕಾಲಮ್ ಬಿ, ಹೌದಾ? ಸೊ ಫಸ್ಟ್ ಕಾಲಮ್ ಎ ಫಿಲ್ ಮಾಡ್ಕೊಂಡ್ ಬಿಡೋಣ. ವಾಟ್ ಈಸ್ ದ ಕ್ವೆಶನ್ ಇನ್ ಕಾಲಮ್ ಎ? ಮ್ಯಾಕ್ಸಿಮಮ್ ಆಫ್ ಝೆಡ್. ಸೊ ಕಾರ್ನರ್ ಪಾಯಿಂಟ್ಸ್ ಅಂಡ್ ಝೆಡ್. Okay, so 4x plus 3y. First corner point is 0, 0, 40, 20, 40, 60, 20, ಆಮೇಲೆ 60, 0. Okay, so ಇದಂತೂ 0 ಆಯ್ತು. This is 120. This is 200. ಹೌದಾ? This is 240 plus 60, that is 300. This is 240. Okay, so I hope I'm correct everywhere. ಇದು y ಇತ್ತಲ್ವಾ? ಓಕೆ, y ಇದೆ. ಓಕೆ, ಕರೆಕ್ಟ್, ಫೈನ್, ಸರಿ. ಸೊ ಇಲ್ಲೇನಾಯ್ತಪ್ಪ ಹಾಗಾದ್ರೆ? ಮ್ಯಾಕ್ಸಿಮಮ್ ಆಫ್ ಝೆಡ್ ಯಾವ್ದಾಯ್ತು? 300, ಹೌದಾ? ಮ್ಯಾಕ್ಸಿಮಮ್ ಇಸ್ 300 ಹಿಯರ್. ಸೊ ಕಾಲಮ್ ಎ ಫಿಲ್ ಮಾಡ್ಕೊಳ್ಳೋಣ. ಕಾಲಮ್ ಎ ಇಸ್ 300, ಕಾಲಮ್ ಬಿ ಇಸ್ 325. ಓಕೆ, ಈಗ ಆಪ್ಷನ್ ಓದ್ತಾ ಹೋಗೋಣ. ಫಸ್ಟ್ ಆಪ್ಷನ್, ಕ್ವಾಂಟಿಟಿ ಇನ್ ಕಾಲಮ್ ಎ ಇಸ್ ಗ್ರೇಟರ್. ನೋ, ಎ ಚಿಕ್ಕದಲ್ವಾ? ಎ 300 ಇದೆ, ಬಿ 325 ಇದೆ. ಇದು ರಾಂಗ್. ಕ್ವಾಂಟಿಟಿ ಇನ್ ಕಾಲಮ್ ಬಿ ಇಸ್ ಗ್ರೇಟರ್. ಎಸ್, ಬಿ ಗ್ರೇಟರ್ ಇದೆಯಲ್ವಾ ಎ ಕಿಂತ. ಸೊ ದಿಸ್ ಇಸ್ ಕರೆಕ್ಟ್. ಸೊ ವಾಟ್ ಈಸ್ ಯರ್ ಆನ್ಸರ್? ಆಪ್ಷನ್ ಬಿ. ಯಾವುದಕ್ಕೂ ಬೇರೆ ಆಪ್ಷನ್ಸ್ ನೋಡ್ಕೊಂಡ್ ಬಿಡೋಣ, ನಾಲೆಜ್ ಗೊತ್ತಾಗುತ್ತೆ ಏನ್ ಕೇಳ್ತಾ ಇದ್ದಾರೆ. ಟೂ ಕ್ವಾಂಟಿಟೀಸ್ ಆರ್ ಈಕ್ವಲ್. ನೋ, ಎರಡು ಈಕ್ವಲ್ ಇಲ್ಲ. ರಿಲೇಷನ್ ಕೆನಾಟ್ ಬಿ ಡಿಟರ್ಮೈನ್ಡ್ ಆನ್ ದ ಬೇಸಿಸ್ ಆಫ್ ದ ಇನ್ಫಾರ್ಮೇಶನ್ ಸಪ್ಲೈಡ್. ಆ ಥರ ಏನಿಲ್ಲ. ಆಬ್ಜೆಕ್ಟಿವ್ ಫಂಕ್ಷನ್ ಇದೆ, ಕಾರ್ನರ್ ಪಾಯಿಂಟ್ಸು ಇದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿದ್ದಾರೆ, ಬರಿಬಹುದು. ಇದೇನ್ ಅವಶ್ಯಕ ಮಾಡಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಓಕೆ, ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಎಸ್, ಸೊ ದಿಸ್ ವಾಸ್ ಬೇಸ್ಡ್ ಆನ್ ಕಂಪೇರಿಂಗ್ ದ ಕಾಲಮ್ಸ್. ನೆಕ್ಸ್ಟ್, ಏನ್ ಹೇಳಿದ್ದಾರೆ? The objective function of the LPP is z equals to 3x minus 4y. Then the minimum value of z occurs at. ಓಕೆ, ಸೊ ಇಲ್ಲಿ ಮುಂಚೆ ಕಾರ್ನರ್ ಪಾಯಿಂಟ್ಸ್ ಕೊಟ್ಟು ಅದರ ಮೇಲೆನೆ ಕೇಳ್ತಾ ಇದ್ರು, ಆದ್ರೆ ಈಗ ಆಪ್ಷನ್ಸ್ ಅಲ್ಲೇ ಕಾರ್ನರ್ ಪಾಯಿಂಟ್ಸ್ ಇದೆ. ಸೊ ಈಗ ಇದನ್ನೇ ಕಾರ್ನರ್ ಪಾಯಿಂಟ್ಸ್ ಅಂತ ಅನ್ಕೊಂಡು z ವ್ಯಾಲ್ಯೂ ಫೈಂಡ್ ಮಾಡೋಣ, ನೋಡೋಣ ಯಾವುದಕ್ಕೆ ಮಿನಿಮಮ್ ಬರುತ್ತೆ. ಓಕೆ, ಸೊ ಫಸ್ಟ್ z ಇಸ್ 3x minus 4y. 1 by 1 ಕಾರ್ನರ್ ಪಾಯಿಂಟ್ಸ್ ಬರ್ಕೊಳ್ಳೋಣ. ಒಂದೇನಿದೆ 0, 0, 0, 8, 5, 0, 4, 10. ಓಕೆ, ಸೊ 0, 0 ಅಂದ್ರೆ ಇದು 0 ಆಯ್ತು. ಇಲ್ಲಿ x 0 ಇದೆ, ಇಲ್ಲಿ -32 ಆಯ್ತು, ಇಲ್ಲಿ 15 ಆಯ್ತು, ಇಲ್ಲಿ 12 - 40 ಆಯ್ತು. ಕರೆಕ್ಟಾ? ಇಲ್ಲಿ -28. ಕರೆಕ್ಟ್? ಎಸ್. ಸೊ ಕೇಳಿದ್ದಾರೆ ಮ್ಯಾಕ್ಸಿಮಮ್, ಸಾರಿ ನಾಟ್ ಮ್ಯಾಕ್ಸಿಮಮ್, ಮಿನಿಮಮ್. ಓಕೆ, 9th ಕ್ವೆಶನ್. ಎಲ್ಲದಕ್ಕಿಂತ ಕಡಿಮೆ ಯಾವ್ದಿದೆ? -32 ಎಲ್ಲದಕ್ಕಿಂತ ಕಡಿಮೆ. ಕರೆಕ್ಟಾ? ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ. ಮಿನಿಮಮ್ ವ್ಯಾಲ್ಯೂ ಯಾವ ಪಾಯಿಂಟ್ಗೆ ಸಿಗ್ತಾ ಇದೆ? 0, 8. ಸೊ ಮಿನಿಮಮ್ ವ್ಯಾಲ್ಯೂ ಅಕರ್ಸ್ ಅಟ್ 0, 8. ಆಪ್ಷನ್ ಬಿ. ಓಕೆ, as simple as that. 0, -32, 15, -28. Minimum ಕೇಳಿದ್ರಲ್ಲ, ಹಾ ಕರೆಕ್ಟ್. -32 is minimum, that is at 0, 8. ನೆಕ್ಸ್ಟ್ ಏನ್ ಕೇಳಿದಾರ? ಒಂದು ಶೇಡೆಡ್ ರೀಜನ್ ಕೊಟ್ಟಿದ್ದಾರೆ. ದ ಶೇಡೆಡ್ ರೀಜನ್ ಇನ್ ದ ಫಿಗರ್ ಗಿವನ್ ಈಸ್ the solution of which of the following inequations? Okay, so ತುಂಬಾ ಈಸಿ ಕ್ವೆಶನ್, ಬಟ್ ವಿ ಹ್ಯಾವ್ ಟು ವರ್ಕ್ ಔಟ್. ನಿಮ್ಗೆ ಕನ್ಸ್ಟೆಂಟ್ ಕೊಟ್ಟು ಫಿಗರ್ ಹಾಕ್ತೀರಾ, ಇಲ್ಲಿ ಫಿಗರ್ ಕೊಟ್ಟು ಈ ಫಿಗರ್ ಯಾವ ಕನ್ಸ್ಟೆಂಟ್ಸ್ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ವಿ ವಿಲ್ ಸಿ ಒನ್ ಬೈ ಒನ್. ಏನ್ ಕಾನ್ಸಂಟ್ರೇಟ್ ಮಾಡಬೇಕು? ಕಾರ್ನರ್ ಪಾಯಿಂಟ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡಿ, ಲೈನ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡಿ. ಸೊ ನಾನಿಲ್ಲಿ ಕಲರ್ಸ್ ಹಾಕ್ತಾ ಇದ್ದೀನಿ. ಫಸ್ಟ್ ಬ್ಲ್ಯಾಕ್ ಹಾಕಿದ್ದೀನಿ ನೋಡಿ. ಏನಿದೆ?
ಎಕ್ಸ್ ಮೇಲೆ 7 ಇದೆ, ವೈ ಮೇಲೆ 7 ಇದೆ. ಕರೆಕ್ಟ್ ಅಲ್ವಾ? ಎಕ್ಸ್ ಅಂಡ್ ವೈ ಬೋತ್ ಆರ್ 7. ಫೈನ್. ಓಕೆ, ಹಾಗಾದ್ರೆ ನನಗೆ ಈ ತರ ಬರಬಹುದು, ಈ ತರ ಬರಬಹುದು. ಬಿಕಾಸ್ ವೆನ್ ಐ ಈಕ್ವೇಟ್ ಇಟ್ ಟು 7, ಎಕ್ಸ್ ಇಸ್ ಆಲ್ಸೋ 7, ವೈ ಇಸ್ ಆಲ್ಸೋ 7. ಓಕೆ, ಇದು ಗ್ರೇಟರ ಲೆಸ್ಸರ ನೋಡೋಣ. ಈ ಲೈನದ್ದು ಸೊಲ್ಯೂಷನ್ ಟುವರ್ಡ್ಸ್ ದಿ ಒರಿಜಿನ್ ಇದೆ. ಕರೆಕ್ಟ್ ಅಲ್ವಾ? ಯಾವ ಕಡೆ ಇದೆ? ಈ ಕಡೆ ಇದೆ, ಹೌದಾ? ಟುವರ್ಡ್ಸ್ ದಿ ಒರಿಜಿನ್ ಇದೆ. ಟುವರ್ಡ್ಸ್ ದಿ ಒರಿಜಿನ್ ಅಂದ್ರೆ ನಿಮ್ಗೆ ಸುಮಾರು ಸಲ ಮಾಡಿ ಗೊತ್ತಾಗಿರ್ಬೋದು. ಇವಾಗ ಈ ತರ ಇನ್ಇಕ್ವಾಲಿಟಿ ಬಂದಾಗ ಯೂಶುವಲಿ +7 ಇದೆ, ನಿಮ್ಗೆ ಇಲ್ಲಿ +7 ಇದೆ. ಸೊ 0 ಇಸ್ ಲೆಸ್ ದನ್ 7. ಸೊಲ್ಯೂಷನ್ ಫೈಂಡ್ ಮಾಡುವಾಗ ವಾಟ್ ಯು ಡೂ, ಪುಟ್ x ಈಕ್ವಲ್ಸ್ ಟು 0, y ಈಕ್ವಲ್ಸ್ ಟು 0 ಮಾಡ್ತಿರಲ್ವಾ? ಓಕೆ, ಸೊ ಸಿನ್ಸ್ 7 is positive here, I can conclude that this is less than or equal to 7. ಕರೆಕ್ಟ್? ಅದರ ಅರ್ಥ ಆಪ್ಷನ್ ಎ ಅಲ್ಲಿ ಗ್ರೇಟರ್ ಇದೆ. ಇದು ಕೂಡ ರಾಂಗ್ ಆಯ್ತು, ಇದು ಕೂಡ ರಾಂಗ್ ಆಯ್ತು. ಫೈನ್. somewhere our answer is in C and D. ಓಕೆ, ನೆಕ್ಸ್ಟ್ ಈ ಲೈನ್ ಮುಗೀತು ಇವಾಗ. ಓಕೆ, ನೆಕ್ಸ್ಟ್ ಸೊಲ್ಯೂಷನ್ ಯಾವ ಕಡೆ ಇದೆ? ಎಕ್ಸ್ ಅಂಡ್ ವೈ ಬೋತ್ ಆರ್ ನಾನ್ ನೆಗೆಟಿವ್. ಕರೆಕ್ಟಾ? ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇದೆ. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇದೆ ಅಂದ್ರೆ ಏನು? ಎಕ್ಸ್ ಅಂಡ್ ವೈ ಬೋತ್ ಆರ್ ನಾನ್ ನೆಗೆಟಿವ್. ಸಿ ಅಲ್ಲಿ ಆ ತರ ಇದೆಯಾ? ಇದೆ. ಡಿ ಅಲ್ಲೂ ಇದೆ. ಓಕೆ, ಹಾಗಾದ್ರೆ ನಮ್ದು ಡಿಸಿಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಯ್ತು ಇವಾಗ? ಅವರ್ ಡಿಸಿಷನ್ ಇಸ್ ಆನ್ ದಿಸ್ ಲೈನ್. ಓಕೆ, yes, so where it is, this point is x is -3. okay, x is -3. ಸಾಲ್ವ್ ಮಾಡಿ ನೋಡೋಣ. ಓಕೆ, ಸೊ ಫಸ್ಟ್ ಏನಿದೆ? 2x - 3y + 6 ಲೆಸ್ ದನ್ ಆರ್ ಈಕ್ವಲ್ ಟು 0. or you can rewrite this as 2x - 3y. okay. If you want to solve this, if you put y as 0, what I'll get here? 2x equals to -6, x equals to -3. okay, if you put x as 0, what I'll get here? -3y equals to -6, so y equals to 2. so illide point nimdu y equals to 2. ಕರೆಕ್ಟಾ? ಓಕೆ, ಸೊ ಇಲ್ಲೂ ಈಕ್ವೇಶನ್ ಸೇಮ್ ಇದೆ, ಇಲ್ಲೂ ಈಕ್ವೇಶನ್ ಸೇಮ್ ಇದೆ. ಓಕೆ, ಈಗ ಇದರ ಸೊಲ್ಯೂಷನ್ ಯಾವ ಕಡೆ ಇದೆ? ಈ ಕಡೆ ಇದೆ. ಓಕೆ, ಸೊ ಹೌ ವಿಲ್ ಯು ಡಿಸೈಡ್ ದಿಸ್? ಸಾರಿ, shall I take here? okay, so now in order to find the solution, what you do? Put x equals to 0 and y equals to 0 in the inequation. Illide inequation, illide namdu inequation. So this is 0 - 0 plus 6 less than or equal to 0. ಓಕೆ, ಯಾವುದು? ನಾನು ಆಪ್ಷನ್ ಸಿ ತಗೊಂಡಿದ್ದೀನಿ. ಇದನ್ನ ಆಪ್ಷನ್ ಸಿ ದಿ ಈಕ್ವೇಶನ್ ತಗೊಂಡಿದ್ದೀನಿ. 6 is not less than 0. ಕರೆಕ್ಟಾ? 6 is greater than 0. ಎಸ್, ಹಾಗಾದ್ರೆ ಇದರ ಅರ್ಥ ಏನಾಯ್ತು? ಆಪ್ಷನ್ ಸಿ ಅಲ್ಲಿ ಬರ್ತಾ ಇರೋ ಈಕ್ವೇಶನ್ ರಾಂಗ್ ಇದೆ ಸೊಲ್ಯೂಷನ್ಗೆ. ಕರೆಕ್ಟಾ? ಸೊಲ್ಯೂಷನ್ಗೆ ಏನ್ ಮಾಡ್ತೀವಿ? ಪುಟ್ x ಈಕ್ವಲ್ಸ್ ಟು 0, y ಈಕ್ವಲ್ಸ್ ಟು 0 ಇಂದ ಇನ್ ಈಕ್ವೇಶನ್. ಸೊ ಇಲ್ಲೂ 0 ಹಾಕ್ದೆ, 0 ಹಾಕ್ದೆ, 6 ಲೆಸ್ ದ್ಯಾನ್ 0 ಬಂತು. ಬಟ್ 6 is ನಾಟ್ ಲೆಸ್ ದ್ಯಾನ್ 0, 6 is ಗ್ರೇಟರ್ ದ್ಯಾನ್ 0. ಹಾಗಾದ್ರೆ ಇದು ಯಾವುದಕ್ಕೆ ಕರೆಕ್ಟ್ ಆಗಿರ್ಬೇಕು? ಆಪ್ಷನ್ ಡಿ ಗೆ ಕರೆಕ್ಟ್ ಆಗಿರ್ಬೇಕು. ಕರೆಕ್ಟಾ? ಆಪ್ಷನ್ ಡಿ ಏನಿದೆ? 2x - 3y + 6 greater than or equal to 0. So if you put x 0, y 0, what is your solution? 6 greater than 0. So which is correct? Option D is correct constraints for the figure. Okay, yes. So first idantu easy ide. X is 7, y is 7 and its solution is towards the origin. ಅದು ಡೈರೆಕ್ಟ್ ಬರ್ಕೊಂಡೆ. ಇಲ್ಲ ಮ್ಯಾಮ್, ನಾವು ಚೆಕ್ ಮಾಡ್ತೀವಿ. ಹೇಗೆ ಆಪ್ಷನ್ ಸಿ ಡಿ ಚೆಕ್ ಮಾಡಿದ್ವಿ ಈ ಕನ್ಸ್ಟೆಂಟ್ಗೆ, ಅದೇ ತರ ನಾವು ಮಾಡಿ ನೋಡ್ತೀವಿ ಅಂದ್ರೆ ಮಾಡಿ ನೋಡ್ಬೋದು. ಓಕೆ, ಬಟ್ ಸಮ್ಟೈಮ್ಸ್ ಫ್ಯೂ ಥಿಂಗ್ಸ್ ಯು ಕ್ಯಾನ್ ಡೂ ಓರಲಿ. ನೆಕ್ಸ್ಟ್, ಫಾರ್ ದ LP problem, maximize z equals to 2x plus 3y. So this is your objective function. The coordinates of the corner points of the bounded feasible region are.
A, B, C, D and E. Then what is the minimum value of Z? ತುಂಬಾ ಈಸಿ ಕ್ವೆಶನ್. ಜಸ್ಟ್ ನೋ ವಿ ಡಿಡ್ ನೋ ಸೋ ಮೆನಿ ವಿ ಡಿಡ್. ಏನ್ ಹೇಳ್ತಾ ಇದ್ದಾರೆ? Z ಕೊಟ್ಟಿದ್ದಾರೆ, ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಮಿನಿಮಮ್ ವ್ಯಾಲ್ಯೂ ಆಫ್ Z ಎಷ್ಟು ಬರುತ್ತೆ. ಓಕೆ, ವೆರಿ ಈಸಿ ಕ್ವೆಶನ್. ಸೊ ಫಸ್ಟ್ ಲೆಟ್ ಅಸ್ ರೈಟ್ ಕಾರ್ನರ್ ಪಾಯಿಂಟ್ಸ್ and objective function 2x plus 3y. Okay, so first corner point is 3 comma 3, that is point A, point B, point C, point D, and this is point E. Okay, yes, so this is 3 into 2 is 6, 3 into 3 is 9, 6 plus 9, 15. Okay, so this is 40 plus 9, that is 49. Sorry, so this is 40 plus 30, 70. This is 36, 36. Sorry, this is this, this is this, this is this, this is this. Illi 24. 60. Correct? Okay. ಕೇಳಿರೋ ಕ್ವಶನ್ ಏನು? ಮ್ಯಾಕ್ಸಿಮಮ್ ಮಿನಿಮಮ್? ಮಿನಿಮಮ್. ಓಕೆ, ಈ ಆನ್ಸರ್ ಇಲ್ಲ ಇಲ್ಲದ್ರಲ್ಲಿ. ಡಿಡ್ ಐ ರೈಟ್ ಎನಿಥಿಂಗ್ ರಾಂಗ್? ದಟ್ ಈಸ್ 3, 3 ಓನ್ಲಿ. The objective function is 2x plus 3y. The coordinates of the corner points are 3, 3, 20, 3, 20, 10, 8. Okay. 18, 12, 12, 12. Correct ಇದೆ. This is 3 into 2 is 6, 3 into 3 is 9, 15. Minimum value 15 option ಅಲ್ಲಿ ಇಲ್ವೇ ಇಲ್ವಾ? ಓಕೆ, ಐ ಗೆಸ್ ದಿಸ್ ಶುಡ್ ಬಿ ಮ್ಯಾಕ್ಸಿಮಮ್. ಪ್ಲೀಸ್ ಮೇಕ್ ಅ ಕರೆಕ್ಷನ್. ನನ್ಗನ್ಸುತ್ತೆ ಮ್ಯಾಕ್ಸಿಮಮ್ ಇರಬೇಕು ಅಂತ. ಯಾಕಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲೇ? 72. ಹೌದಾ? 72 ನಮ್ಮ ಆಪ್ಷನ್ ಅಲ್ಲಿ ಇದೆ. ಪ್ಲೀಸ್ ಮೇಕ್ ಅ ಕರೆಕ್ಷನ್. ಐ ಗೆಸ್ ದಿಸ್ ಶುಡ್ ಬಿ ನಾಟ್ ಮಿನಿಮಮ್, ದಿಸ್ ಶುಡ್ ಬಿ ಮ್ಯಾಕ್ಸಿಮಮ್. ಓಕೆ, 15, 49, 70, 72, 60. Maximum value is 72. Okay, so I will mark it as option A with respect to changing the question maximum value of Z. Okay, yes, so objective function kottidru, corner points kottidru, very easy question. Next, the feasible region formed by the constraints. ಸ್ವಲ್ಪ ಕನ್ಸ್ಟೆಂಟ್ಸ್ ಕೊಟ್ಟಿದ್ದಾರೆ. x plus y less than or equal to 4, 3x plus 3y greater than or equal to 18, x and y both are non-negative, ಅಂದ್ರೆ greater than or equal to 0. ಹಾಗಾದ್ರೆ ಈ ಫಿಸಿಬಲ್ ರೀಜನ್ ಯಾವ ತರ ಬರುತ್ತೆ? ಬೌಂಡೆಡ್, ಅನ್ಬೌಂಡೆಡ್, ಲೈಸ್ ಇನ್ ಫಸ್ಟ್ ಅಂಡ್ ಸೆಕೆಂಡ್ ಕ್ವಾಡ್ರಂಟ್, ಅಥವಾ ಡಸ್ ನಾಟ್ ಎಕ್ಸಿಸ್ಟ್? ಓಕೆನಾ? ಎಸ್, ಈಗ ನೋಡಿ, ಒಂದಂತೂ ನೀವು ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡಬಹುದು. ಯಾವುದು? ಆಪ್ಷನ್ ಸಿ. ಯಾಕೆ? ಸೆಕೆಂಡ್ ಕ್ವಾಡ್ರಂಟ್ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಎಕ್ಸ್ ನೆಗೆಟಿವ್ ಇರುತ್ತೆ, ಆದ್ರೆ ನಮ್ದು ಕೊಟ್ಟಿರೋ ಕನ್ಸ್ಟೆಂಟ್ ಎಕ್ಸ್ ಇಸ್ ನಾನ್ ನೆಗೆಟಿವ್. ಓಕೆ, ಸೊ ವಿತ್ ದ್ಯಾಟ್ ಆಪ್ಷನ್ ಸಿ ಅಂತೂ ಎಲಿಮಿನೇಟ್ ಆಗೇ ಆಗುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಸಾಲ್ವಿಂಗ್ ಒನ್ ಬೈ ಒನ್. ಎಕ್ಸ್ ಪ್ಲಸ್ ವೈ ಲೆಸ್ ದನ್ ಆರ್ ಈಕ್ವಲ್ ಟು 4. ಸೊ ಇದನ್ನ ಈಕ್ವೇಶನ್ ಅಂತ ಬರ್ಕೊಂಡ್ರೆ ಎಕ್ಸ್ ವ್ಯಾಲ್ಯೂ 4 ಬರುತ್ತೆ, ವೈ ವ್ಯಾಲ್ಯೂನು 4 ಬರುತ್ತೆ. ಸೊಲ್ಯೂಷನ್ ಏನ್ ಬರುತ್ತೆ? 0 ಲೆಸ್ ದನ್ ಈಕ್ವಲ್ ಟು 4. ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಸೊಲ್ಯೂಷನ್ ವಿಲ್ ಬಿ ಟುವರ್ಡ್ಸ್ ದ ಒರಿಜಿನ್. ಕರೆಕ್ಟಾ? ನೆಕ್ಸ್ಟ್ ಏನಿದೆ? 3x plus 3y greater than or equal to 18 ಇದೆ. ದಟ್ ಇಸ್ 3x plus 3y equals to 18. x 0 ಹಾಕಿದ್
y 0 ಹಾಕಿದ್ರೆ x ಎಷ್ಟು ಬರುತ್ತೆ 6, x 0 ಹಾಕಿದ್ರೆ y ಎಷ್ಟು ಬರುತ್ತೆ 6. ಓಕೆ, ಸೊಲ್ಯೂಷನ್ x ಮತ್ತೆ y ಎರಡು 0 ಹಾಕಿದಾಗ 0 ಗ್ರೇಟರ್ ದನ್ 18, ಇದು ರಾಂಗ್ ಸ್ಟೇಟ್ಮೆಂಟ್ ಹೌದಾ. ಸೊ ಸೊಲ್ಯೂಷನ್ ವಿಲ್ ಬಿ ಅವೇ ಫ್ರಮ್ ದ ಒರಿಜಿನ್. ಕರೆಕ್ಟ್, ಇಟ್ ವಿಲ್ ಬಿ ಅವೇ ಫ್ರಮ್ ದ ಒರಿಜಿನ್. ಮತ್ತೆ ಬಾಕಿ ಏನಾದರೂ ಇದೆಯಾ? ಬಾಕಿ ಉಳಿದಿರೋದು ನಾನ್ ನೆಗೆಟಿವ್. ಪ್ಲಾಟ್ ಮಾಡಿ ನೋಡೋಣ. ಕೇಳ್ತಾ ಇದ್ದಾರೆ ಫಿಸಿಬಲ್ ರೀಜನ್ ಯಾವ ತರ ಬರುತ್ತೆ ಅಂತ. ಸೊ ಎಕ್ಸ್ ಇಸ್ 4, y ಇಸ್ 4. ಆಮೇಲೆ ಇದ್ರ ಸೊಲ್ಯೂಷನ್ ಯಾವ ಕಡೆ ಇತ್ತು? ಟುವರ್ಡ್ಸ್ ದ ಒರಿಜಿನ್ ಇತ್ತು ಹೌದಾ. ನೆಕ್ಸ್ಟ್ ಎಕ್ಸ್ ಇಸ್ 6, y ಇಸ್ ಆಲ್ಸೋ 6. ಇದ್ರದ್ದು ಸೊಲ್ಯೂಷನ್ ಯಾವ ಕಡೆ ಇತ್ತು? ಅವೇ ಫ್ರಮ್ ದ ಒರಿಜಿನ್ ಹೌದಾ. ಇದನ್ ಬಿಟ್ಟು ಬೇರೆ ಏನಾದರೂ ಕನ್ಸ್ಟೆಂಟ್ಸ್ ಇದೆಯಾ? ಇಲ್ಲ, ಇಲ್ಲಿಗೆ ಮುಗೀತು. ಬಾಕಿ ಇರೋ ಕನ್ಸ್ಟೆಂಟ್ಸ್ ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್, ಅಂದ್ರೆ ಎಕ್ಸ್ ಅಂಡ್ ವೈ ಬೋತ್ ಆರ್ ಪಾಸಿಟಿವ್ ಫಸ್ಟ್ ಕ್ವಾಡ್ರಂಟ್. ಈಗ ನೋಡಿ, ಎರಡು ಬೇರೆ ಬೇರೆ ಡೈರೆಕ್ಷನ್ಸ್ ಅಲ್ಲಿ ಇದೆ. ಸೊ ನಿಮಗೆ ಫಿಸಿಬಲ್ ರೀಜನ್, ಕಾಮನ್ ರೀಜನ್ ಬರೋದೇ ಇಲ್ಲ ಹೌದಾ. ಕಾಮನ್ ರೀಜನ್ ಬರ್ತಾನೆ ಇಲ್ಲ ಅಂದಮೇಲೆ ಬೌಂಡೆಡ್ ಅನ್ಬೌಂಡೆಡ್ ಅಂತ ಹೇಳಕ್ಕೆ ಆಗಲ್ಲ. ವಾಟ್ ವಿಲ್ ಬಿ ಆನ್ಸರ್? ಡಸ್ ನಾಟ್ ಎಕ್ಸಿಸ್ಟ್. ಏನ್ ಡಸ್ ನಾಟ್ ಎಕ್ಸಿಸ್ಟ್? ಫಿಸಿಬಲ್ ರೀಜನ್ does not exist. So your correct answer is option D. Okay, so this part I have solved very quickly, and this is what you have to do in your CET also. ಜಾಸ್ತಿ ಟೈಮ್ ಹಾಕಬೇಡಿ, ಬಾಕ್ಸ್ ಎಲ್ಲ ಬರಿತಾ ಕುಂತ್ಕೋಬೇಡಿ CET ಅಲ್ಲಿ. Okay, I am talking only with respect to CET. Yes, so does not exist, simple. Next, ಏನ್ ಹೇಳ್ತಾರೆ? The corner points of the visible region determined by the system of linear constraints. ಸೊ ಸ್ವಲ್ಪ ಲೀನಿಯರ್ ಕನ್ಸ್ಟೆಂಟ್ ಸಾಲ್ವ್ ಮಾಡ್ಕೊಂಡಾಗ ಈ ತರ ಕಾರ್ನರ್ ಪಾಯಿಂಟ್ ಸಿಕ್ತು. ಓಕೆನಾ? ಯಾವ ಆಬ್ಜೆಕ್ಟಿವ್ ಫಂಕ್ಷನ್ಗೆ? z ಈಕ್ವಲ್ಸ್ ಟು px plus 3y, where p is greater than 0. That means p is positive. If the maximum value of z occurs at both 15,15 and 0,20, then what is the value of p? Okay, yes. So same question what we had solved there. z equals to ಏನಿದೆ? px plus 3y. ಏನ್ ಹೇಳ್ತಾ ಇದ್ದಾರೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಕರ್ಸ್ ಅಟ್ ವಾಟ್ ಪಾಯಿಂಟ್ಸ್? 15,15 and 0,20 ಹೌದಾ. ಈಗ ನೋಡಿ, ನಮಗೆ ಬೇಕಾಗಿರೋದು ಏನು? ಪಿ ವ್ಯಾಲ್ಯೂ. ಏನ್ ಹೇಳ್ತಾ ಇದ್ದಾರೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಎರಡು ಕಡೆ ಸಿಗ್ತಾ ಇದೆ. ಎರಡು ಕಡೆ ಸಿಗ್ತಾ ಇದೆ ಅಂದ್ರೆ ದಿಸ್ ವ್ಯಾಲ್ಯೂ ಅಂಡ್ ದಿಸ್ ವ್ಯಾಲ್ಯೂ ಬೋತ್ ವಿಲ್ ಬಿ ಈಕ್ವಲ್. ಕರೆಕ್ಟ್, ಡೆಫಿನೆಟ್ಲಿ ಬೋತ್ ವಿಲ್ ಬಿ ಈಕ್ವಲ್. ಸೊ ನಮ್ಗೆ ಅಷ್ಟೇ ಸಾಕು. ಬಾಕಿ ಎಲ್ಲ ಕಾರ್ನರ್ ಪಾಯಿಂಟ್ಸ್ ವ್ಯಾಲ್ಯೂ ಹಾಕ್ತಾ ಕುಂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ಯಾಕೆ? ಐ ವಾಂಟ್ ಪಿ ವ್ಯಾಲ್ಯೂ ವಿಚ್ ಇಸ್ ಅನ್ನೋನ್. ಈ ಪಿ ವ್ಯಾಲ್ಯೂ ಸಿಗಕ್ಕೆ ನನಗೇನಾದ್ರೂ ಒಂದು ರಿಲೇಷನ್ ಬೇಕು. ಏನ್ ರಿಲೇಷನ್ ಹೇಳಿದ್ದಾರೆ? ಈ ಪಾಯಿಂಟ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ ಅಂದ್ರೆ ಡೆಫಿನೆಟ್ಲಿ ದೇ ವಿಲ್ ಬಿ ಈಕ್ವಲ್. ಓಕೆ, ಸೊ ಓನ್ಲಿ ದಟ್ ಮಚ್ ಇಸ್ ಇನಫ್. ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್ ಎಕ್ಸಾಮ್. ಬಾಕಿ ಕಾರ್ನರ್ ಪಾಯಿಂಟ್ಸ್ ಹಾಕ್ತಾ ಕುಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ವಾಟ್ ಐಲ್ ಗೆಟ್ ಹಿಯರ್? 15x plus 45 and here what I'll get? 60. ಕರೆಕ್ಟಾ? ಏನು ಇದಕ್ಕೂ ಮ್ಯಾಕ್ಸಿಮಮ್ ಇದೆ, ಇದಕ್ಕೂ ಮ್ಯಾಕ್ಸಿಮಮ್ ಇದೆ ಅಂತ ಹೇಳಿದ್ದಾರೆ. ಈ ಎರಡು ಪಾಯಿಂಟ್ಗೆ ಮ್ಯಾಕ್ಸಿಮಮ್ ಬರುತ್ತೆ ಅಂದಮೇಲೆ ಇವೆರಡು ಈಕ್ವಲ್ ಇದ್ದಂಗೆ ಆಯ್ತು. ಸಾರಿ, ದಿಸ್ ಇಸ್ ಪಿ. ಈಕ್ವಲ್ ಇದ್ದಂಗೆ ಆಯ್ತು. ನಮಗೆ ಬೇಕಾಗಿರೋದು ಪಿ ಮಾತ್ರ, ಬೇರೆ ಕಾರ್ನರ್ ಪಾಯಿಂಟ್ಸ್ ಬೇಡ. ದೇರ್ ಫೋರ್ 15p plus 45 equals to 60. ಕರೆಕ್ಟಾ? 0,20 only, no? 15 ಆಯ್ತು. So p value is 1. So what is the value of p? 1. Option C is correct. Okay. With the same logic, maximum value ಎರಡು ಕಡೆ ಬರ್ತಾ ಇದೆ ಅಂದಮೇಲೆ ಎರಡು ವ್ಯಾಲ್ಯೂ ಸೇಮ್ ಇರಲೇಬೇಕು. 15,15ಗೆ ಬರೋ ಪಾಯಿಂಟ್ ವ್ಯಾಲ್ಯೂ 0,20ಗೆ ಬರೋ ವ್ಯಾಲ್ಯೂ ಸೇಮ್ ಇರಲೇಬೇಕು. ಸೊ 15p plus 45 equals to 60. ಓಕೆ, 15,15ಗೆ ಇಷ್ಟು ಬಂತು, 0,20ಗೆ ಇಷ್ಟು ಬಂತು. ಎರಡನ್ನ ಈಕ್ವೇಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್. ಎಸ್, ಏನ್ ಹೇಳ್ತಾರೆ? ದ ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫಿಸಿಬಲ್ ರೀಜನ್ ಆಫ್ LPP ಆರ್.
ಸೊ ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ 0,10, 5,5, 0,20, 15,15. Let z is 3x plus 9y be the objective function. Then maximum value of z occurs at. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕು. ಅಕರ್ಸ್ ಆಟ್ ಅಂದರೆ ಯಾವ ಪಾಯಿಂಟ್ಗೆ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಯಾವ ಪಾಯಿಂಟ್ ಅಂತ ಗೊತ್ತಾಗೋ ಮುಂಚೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಂತ ಗೊತ್ತಾಗಬೇಕು, ಕರೆಕ್ಟಾ? ಸೊ ದಿಸ್ ಇಸ್ 0,10. ಲೆಟ್ ಅಸ್ ಫೈಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯೂಸಿಂಗ್ ದ ಕಾರ್ನರ್ ಪಾಯಿಂಟ್ಸ್. ದಿಸ್ ಇಸ್ 15,15. ಓಕೆ, ಸೊ 0,10ಗೆ ಎಷ್ಟು ಬರುತ್ತೆ? 90. This is 15 plus 45. This is 60. This is 180. This is 45. This is 15,15 or 15,5. 1 second. Correct only. So this should be 180. Correct? Okay. ಸೊ ಏನು ಕೇಳ್ತಾ ಇದ್ದಾರೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನೇನು ಬಂತು? 90, 60, 180, 180. ಜಾಸ್ತಿ ಅಂತೂ 180 ಇದೆ. ಅಷ್ಟೇ ಅಲ್ಲದೆ 180 ಎರಡು ಕಡೆ ಸಿಗ್ತಾ ಇದೆ. ಹೌದಾ? ಯಾವ್ಯಾವ ಪಾಯಿಂಟ್ಗೆ? 0,20 ಆ್ಯಂಡ್ 15,15. ಓಕೆ, ಸೊ ವಾಟ್ ಶುಡ್ ಬಿ ಆನ್ಸರ್? ವಾಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಅಕರ್ಸ್ ಆಟ್? ಬರೀ 0,20ನ? ಅಲ್ಲ. ಬರೀ 15,15ನ? ಅದು ಅಲ್ಲ. The line joining the segment 15,15 and 0,20. Yes, this is the correct answer. Option D ಏನಿದೆ? Line joining the segment 15,15 and 5,5. No, 15,15 and 0,20. Correct. Option C is correct. Okay, next. The region represented by the inequalities. Okay, so ಮೂರು ಇನ್ಇಕ್ವಾಲಿಟಿ, ಎರಡು ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ ಕೊಟ್ಟಿದ್ದಾರೆ. ಈ ರೀಜನ್ ಅಂದ್ರೆ ಏನಪ್ಪ? ಇಲ್ಲಿ ಬೇಸಿಕಲಿ ಫಿಸಿಬಲ್ ರೀಜನ್. ಸೊ ಫಿಸಿಬಲ್ ರೀಜನ್ ಕಂಡು ಹಿಡಿಬೇಕು. ಯಾವ ತರ ಬರುತ್ತೆ? ಅನ್ಬೌಂಡೆಡ್, ಪಾಲಿಗಾನ, ಟ್ರಯಾಂಗಲ್ ಅಥವಾ ನನ್ ಆಫ್ ದೀಸ್? ನೋಡೋಣ. ಸೊ ಇದು ಫಸ್ಟ್ ನಮಗೆ ಗೊತ್ತಾಗ್ಬೇಕಂದ್ರೆ ಫಿಸಿಬಲ್ ರೀಜನ್ ಹಾಕ್ಲೇಬೇಕು. ಸೊ ಫಸ್ಟ್ x greater than or equal to 6 ಅಂದ್ರೆ x equals to 6. ಸೊ ದಿಸ್ ಇಸ್ ದ ಲೈನ್. ಇಲ್ಲಿ 0, 1, 2, 3, 4, 5, 6. x equals to 6 ಅಂದ್ರೆ ಇಟ್ ಇಸ್ ಅ ವರ್ಟಿಕಲ್ ಲೈನ್. ದಿಸ್ ಇಸ್ x equals to 6. ನೆಕ್ಸ್ಟ್, ಇದ್ರ ಸೊಲ್ಯೂಷನ್ ಯಾವ ಕಡೆ ಬರುತ್ತೆ? ಅವೇ ಫ್ರಮ್ ದ ಒರಿಜಿನ್ ಬರುತ್ತೆ. ಕರೆಕ್ಟಾ? 0 is not greater than 6. ಈ ಕಡೆ ಬರುತ್ತೆ. ನೆಕ್ಸ್ಟ್ ಕನ್ಸ್ಟೆಂಟ್ ಏನಿದೆ? y greater than or equal to 2. That means y equals to 2. It is a horizontal line at 2. So this is the line of y equals to 2. So 0 greater than 2 ಬರುತ್ತೆ ಇಲ್ಲೂ. So this is away from the origin. ಮೇಲೆ. Okay, origin ಬಿಟ್ಟು. ನೆಕ್ಸ್ಟ್ ಕನ್ಸ್ಟೆಂಟ್ ಏನಿದೆ? 2x plus y less than or equal to 10. That is 2x plus y equals to 10. So x ಎಷ್ಟು ಬರುತ್ತೆ? 5 ಬರುತ್ತೆ. ಓಕೆ, x is 5, y is 10. ಬೋರ್ಡ್ ಎಕ್ಸಾಮ್ ಅಲ್ಲಿ ಪಾಯಿಂಟ್ಸ್ ಎಲ್ಲ ನೀಟಾಗಿ ಬರಿಬೇಕು. ಪ್ರತಿಯೊಂದು ಕೋಆರ್ಡಿನೇಟ್, ಪ್ರತಿಯೊಂದು ವರ್ಟೆಕ್ಸ್ ಎಲ್ಲ ಕರೆಕ್ಟ್ ಆಗಿ ಬರಿಬೇಕು. ಎವ್ರಿಥಿಂಗ್ ಶುಡ್ ಬಿ ಮೆನ್ಷನ್ಡ್ ಇನ್ ಬೋರ್ಡ್ ಎಕ್ಸಾಮ್. ಓಕೆ, ಸೊ ದಿಸ್ ಇಸ್ ಅಂಡ್ ಪ್ರತಿಯೊಂದು ಲೈನ್ಗೂ ಅದು ಯಾವ ಲೈನ್ ಅಂತ ಬರಿಲೇಬೇಕು, ಈಕ್ವೇಶನ್ ಬರಿಲೇಬೇಕು. ಓಕೆ, ಸೊ ನೆಕ್ಸ್ಟ್ ಸೊಲ್ಯೂಷನ್ಗೆ ಇಫ್ ಐ ಪುಟ್ x and y both 0, 0 less than 0, it is true. So it will be towards the origin. So this solution is towards the origin. Okay, ಉಳಿದಿರೋದೇನು? x and y both are non-negative. Okay, ಈಗ ನೋಡಿ, ಇದ್ರದ್ದು ಸೊಲ್ಯೂಷನ್ ಈ ಕಡೆ ಇದೆ, ಇದ್ರದ್ದು ಸೊಲ್ಯೂಷನ್ ಈ ಕಡೆ ಇದೆ. ಇಲ್ಲಿ ಕಾಮನ್ ಬಂತು ಎರಡದಕ್ಕೆ, ಆದರೆ ಎಲ್ಲದಕ್ಕೂ ಕಾಮನ್ ಬರಬೇಕು. ಈ ಲೈನದ ಸೊಲ್ಯೂಷನ್ ಈ ಕಡೆ ಇದೆ. ಹೌದಾ? ಹಾಗಾದ್ರೆ ಇದ್ರ ಅರ್ಥ ಏನಾಯ್ತು? ಮೂರು ಕನ್ಸ್ಟೆಂಟ್ ಸೇರಿ ನಿಮಗೆ ಕಾಮನ್ ರೀಜನ್ ಸಿಗ್ತಾ ಇಲ್ಲ ಅಂದಮೇಲೆ ಫಿಸಿಬಲ್ ರೀಜನ್ನೇ ಇಲ್ಲ. ಹೌದಾ? ಎರಡು ಇಲ್ಲಿ
ಕಾಮನ್ ಇದೆ, ಆದರೆ ಮೂರದಕ್ಕೂ ಕಾಮನ್ ಇರಬೇಕು. ಸೊ ದೆರ್ ಇಸ್ ನೋ ಫಿಸಿಬಲ್ ರೀಜನ್. ಅದರ ಅರ್ಥ, ಈಸ್ ದ ಫಿಸಿಬಲ್ ರೀಜನ್ ಅನ್ಬೌಂಡೆಡ್? ನೋ. ಇಸ್ ಇಟ್ ಪಾಲಿಗಾನ್? ನೋ. ಇಸ್ ಇಟ್ ಟ್ರಯಾಂಗಲ್? ನೋ. ಇಸ್ ಇಟ್ ನನ್ ಆಫ್ ದಿಸ್? ಎಸ್. ಯಾಕೆ? ನಮ್ಗೆ ರೀಜನೇ ಬಂದಿಲ್ಲ. ರೀಜನೇ ಬಂದಿಲ್ಲ ಅಂದಮೇಲೆ ಯಾವ ಥರ ಪಾಲಿಗಾನ್ ನಮಗೆ ಗೊತ್ತಿಲ್ಲ. ಟ್ರಯಾಂಗಲ್ ಇತ್ತ, ಪಾಲಿಗಾನ್ ಇತ್ತ, ಬೌಂಡೆಡ್, ಅನ್ಬೌಂಡೆಡ್, ವಿ ಡೋಂಟ್ ನೋ ಎನಿಥಿಂಗ್. ಸೊ ಯೋರ್ ಆನ್ಸರ್ ಶುಡ್ ಬಿ ಆಪ್ಷನ್ ಡಿ, ನನ್ ಆಫ್ ದಿಸ್. ಓಕೆ, ನೆಕ್ಸ್ಟ್. ಓಕೆ, ಇಲ್ಲಿ ಮೇಲೆ ಬರೋ ಕ್ವೆಶನ್ಸು ನಿಮ್ಮದು ಆ್ಯಕ್ಚುಯಲ್ ಏನು ಕ್ವೆಶನ್ಸ್ ಇದೆ ಎನ್ ಸಿ ಆರ್ ಟಿಯಲ್ಲಿ ಆ ಥರ. ಸೊ ಸ್ವಲ್ಪ ಇಲ್ಲಿ ಆ ಥರ ಅಂದರೆ 5 ಮಾರ್ಕ್ಸ್ 6 ಮಾರ್ಕ್ಸ್ ಕ್ವೆಶನ್ ಥರ ಅಷ್ಟು ಸಾಲ್ವ್ ಮಾಡ್ತಾ ಕುಂತ್ಕೋಬಾರ್ದು. ಓಕೆ, ಯು ಹ್ಯಾವ್ ಟು ಬಿ ಲಿಟಲ್ ಕ್ವಿಕ್. ಏನು ಕೇಳಿದ್ದಾರೆ? ಮ್ಯಾಕ್ಸಿಮೈಸ್ 4x + 6y ಸಬ್ಜೆಕ್ಟೆಡ್ ಟು ದ ಗಿವನ್ ಕನ್ಸ್ಟೆಂಟ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫೈಂಡ್ ಮಾಡೋದಕ್ಕೆ ನಮಗೆ ಕಾರ್ನರ್ ಪಾಯಿಂಟ್ಸ್ ಬೇಕು, ಕರೆಕ್ಟಾ? ಸೊ ಟು ಫೈಂಡ್ ದ ಕಾರ್ನರ್ ಪಾಯಿಂಟ್ಸ್, ಮೇಕ್ ಯುವರ್ ಪ್ರೊಸೀಜರ್ ಅ ಲಿಟಲ್ ಕ್ವಿಕ್. ಆದರೆ ರಾಂಗ್ ಮಾಡಬೇಡಿ, ಕ್ವಿಕ್ ಅಂತ ಹೇಳಿ. ಓಕೆ, ಸೊ ಇಫ್ ಐ ರೀರೈಟ್ ದಿಸ್ ಇನ್ಇಕ್ವಾಲಿಟಿ ಆಸ್ ಅ ಈಕ್ವಾಲಿಟಿ, so how much I'll get? X as 4, y I'll get 6, and for the solution part this would be towards the origin, correct? It is true statement. 0 is less than 12. Next, x plus y greater than or equal to 4. Okay, that is x plus y equals to 4. So x is 4, y is 4, and if you find out the solution, it is away from the origin. Yake 0 is not greater than 4. Okay, next, third, x and y both are non-negative. ಅಷ್ಟೇ ಅಲ್ವಾ? ಓಕೆ, ಲೆಟ್ ಅಸ್ ಪ್ಲಾಟ್. ನಾನು ಇಲ್ಲಿ ಸ್ವಲ್ಪ ಡೈರೆಕ್ಟ್ ಮಾಡ್ತೀನಿ, ಎಲ್ಲ ಪಾಯಿಂಟ್ಸ್ ಬರೆಯಲ್ಲ, ಬಟ್ ಬೋರ್ಡ್ ಎಕ್ಸಾಮ್ ಯು ಹ್ಯಾವ್ ಟು ರೈಟ್ ಎವ್ರಿಥಿಂಗ್, ಈಚ್ ಆ್ಯಂಡ್ ಎವ್ರಿ ವರ್ಟೆಕ್ಸ್, ಈಚ್ ಆ್ಯಂಡ್ ಎವ್ರಿ ಈಕ್ವೇಶನ್ ಆಫ್ ಲೈನ್. ಓಕೆ, ಸೊ ಫಸ್ಟ್ x 4, 5, 6, 1, 2, 3, 4. Okay, so first x is 4. I'll take some different color here because I'm not going to write everything. Okay, x is 4, y is 6. Okay, 1 second. So this is your first line, and the solution of this is towards the origin. Okay, next, second line, x is again 4, y is also 4, and this solution is away from the origin, correct? So ಎರಡು ಎಲ್ಲಿ ಬಂದು ಮರ್ಜ್ ಆಗ್ತಾ ಇದ್ದಾವೆ? ಇಲ್ಲಿ ಬಂದು ಮರ್ಜ್ ಆಗ್ತಾ ಇದ್ದಾವೆ ಎರಡು, ಕರೆಕ್ಟಾ? ಹಾಗಾದ್ರೆ ಇದಕ್ಕೆ ಕಾರ್ನರ್ ಪಾಯಿಂಟ್ಸ್ ಯಾವುದು? ಇದು, ದಿಸ್ ಪಾಯಿಂಟ್ ಇಸ್ 0,6, ಇದು, ದಿಸ್ ಪಾಯಿಂಟ್ ಇಸ್ 0,4, ದಿಸ್ ಪಾಯಿಂಟ್ ಇಸ್ 4,0. ಸೊ ವಾಟ್ ಆರ್ ಯುವರ್ ಕಾರ್ನರ್ ಪಾಯಿಂಟ್ಸ್? 0,6, 0,4, 4,0. And what is your objective function? 4x plus 6y. So this is 36, this is 24, this is 16. ಕೇಳಿರೋ ಕ್ವೆಶನ್ ಏನು? ವಾಟ್ ಈಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ? ಮ್ಯಾಕ್ಸಿಮಮ್ ಎಷ್ಟಪ್ಪ? 36. ಓಕೆ, ಸೊ ದ ವ್ಯಾಲ್ಯೂ ಇಸ್ 36 ಅಟ್ ವಾಟ್ ಪಾಯಿಂಟ್? 0,6. ಯಾವ್ದು ಆಪ್ಷನ್ ಕರೆಕ್ಟ್ ಇದಕ್ಕೆ? ಆಪ್ಷನ್ ಡಿ. Okay, so this is what you have done in your exercise itself. Next, so this is again one more maximized question. Okay, so this is one more maximized question. I would like you people to try it. Please, you can take a screenshot if you're watching through mobile on the YouTube, or if you're watching through the screen. Please, I'll give you 1 minute time. Please write it down. I would like you to try it. ಇದಕ್ಕೆ ಆನ್ಸರು x is 2, 3, this is 3, y is 1, x is -1/2. ಇಲ್ಲಿ -1/2 towards the origin.
So this is 0, 1, 0, 0, 2, 0. This you have to find out. 0, 1. Z is 4x plus 6y. 0, 1, 0, 0, that is 0, 6. Maximum value. ಇದಕ್ಕೆ option C will be correct. Please check. Okay. I would like you people to try it. This is again a maximized question. Yes. So I will just read it out. Maximize z equals to 4x plus 6y subjected to x less than or equal to 2, x plus y less than or equal to 3, minus 2x plus y less than or equal to 1, x and y greater than or equal to 0. Okay. And answer will be option C. Okay. Yes. We'll go to the next question. Z is given subjected to the constraints. Find the minimum value of Z. Okay. So minimum value ಕಂಡು ಹಿಡಿಬೇಕು. One by one ನೋಡ್ತಾ ಹೋಗೋಣ. First constraint. X plus 2y greater than or equal to 3. So if I replace this, X value is 3, Y value is 3 by 2. Correct? And for the solution part, you will get 0 greater than 3, which is false. So this will be away from the origin. Next is x plus 4y greater than or equal to 4. That is, you can solve along with me. Okay. So x value is 4, y value is 1. And for the solution part, you'll get 0 greater than equal to 4. So this is also away from the origin. Unbounded ಬಂದ್ರೆ ಹೇಗೆ ಮಾಡಬೇಕು ಮಾಡಿರ್ತೀರಾ ಕಾಲೇಜಲ್ಲಿ. ಓಕೆ. ಸೊ ಐ ಗೆಸ್ ದಿಸ್ ವಿಲ್ ಬಿ ಅನ್ಬೌಂಡೆಡ್. ಎಸ್. ಸೊ ದಟ್ ಇಸ್ 3x plus y equals to 3. So x is 1, y is 3. And for the solution part, you will get this is also away from the origin. Okay. This will also be away from the origin. Next, x is non-negative, y is also non-negative. Fine. ಏನೇನಿದೆ ವ್ಯಾಲ್ಯೂಸು? 1, 2, 3 ಮ್ಯಾಕ್ಸಿಮಮ್ ಅನ್ಕೊಂತೀನಿ. 4, 1, 2, 3, 4. Okay. So first line, x is 3, y is 3 by 2. 3 by 2 andre ಎಷ್ಟು? 1.5. So here is your line. Okay. So this red line, this is away from the origin. Next, x is 4, y is 1. This is also away from the origin. Next, x is 1, y is 3. ಹೌದಾ? So this is also away from the origin. ಅದರ ಅರ್ಥ ಏನಾಯ್ತು? ಎಲ್ಲ away from the origin ಅಂದ್ರೆ ಎಲ್ಲ ಎಲ್ಲಿ ಬಂದು ಮರ್ಜ್ ಆಗುತ್ತೆ? This portion, they will get common region. Correct? So ಇದು ಯಾವ ತರ ಇದೆ? Unbounded feasible region. This is unbounded feasible region. Unbounded ಇದ್ದಾಗ ಏನ್ ಮಾಡ್ತೀವಿ? ಇರೋ ಕಾರ್ನರ್ ಪಾಯಿಂಟ್ಸ್ ಅನ್ನ ಕಂಡು ಹಿಡಿದು ಝೆಡ್ಗೆ ಲೈನ್ ಹಾಕ್ತೀವಿ. ಕರೆಕ್ಟಾ? ಸೊ ಇರೋ ಕಾರ್ನರ್ ಪಾಯಿಂಟ್ಸ್ ಯಾವ್ದಪ್ಪ ಇಲ್ಲಿ? 0, 3. ಇದನ್ನ ಕಂಡುಹಿಡಿಬೇಕು, ಇದನ್ನ ಕಂಡುಹಿಡಿಬೇಕು. ದಿಸ್ ಇಸ್ 4, 0. ಓಕೆ. ಸೊ ಕಂಡುಹಿಡಿಬೇಕು ಅಂದ್ರೆ ದಿಸ್ ಇಸ್ ಎ ಬಿ. ಎ ಇಸ್ ದ ಇಂಟರ್ಸೆಕ್ಷನ್ ಆಫ್ ರೆಡ್ ಲೈನ್ ಅಂಡ್ ಗ್ರೀನ್ ಲೈನ್. ರೆಡ್ ಲೈನ್ ಯಾವ್ದಿತ್ತು? ಫಸ್ಟ್ ಲೈನ್. ಗ್ರೀನ್ ಲೈನ್ ಯಾವ್ದಿತ್ತು? ಥರ್ಡ್ ಲೈನ್. So if I solve this,
x ಕ್ಯಾನ್ಸಲ್ ಆಗುತ್ತೆ. One second. That was red and green is first line and third line only, no? So this is 3x plus 6y equals to 9. 3x plus y equals to 3. So this is 5y equals to 6. 6 by 5. Just give me a second. If anybody is solving, please you can solve along with me. Red line is 3 and first equation. Green line is 1 and 3. Yes, correct only. Six by 5. Okay, no problem. Fine. X is 6 by 5. Sorry. X is 6 by 5. Then what should be this? Y is 6 by 5. So this point is 3 by 5, 6 by 5. I'm not sure if this is correct. Equation ಬರೆಯೋದ್ರಲ್ಲಿ ಏನಾದರೂ ರಾಂಗ್ ಬರೆದ್ನ ಪ್ಲೀಸ್ ಸಿ. ಬಿ ಈಕ್ವೇಶನ್ ಬಿ ಪಾಯಿಂಟು ರೆಡ್ ಲೈನ್ ಮತ್ತೆ ಬ್ಲೂ ಲೈನದ್ ಇಂಟರ್ಸೆಕ್ಷನ್. ರೆಡ್ ಲೈನ್ ಅಂದ್ರೆ ಎಕ್ಸ್ ಪ್ಲಸ್ 2y, ಬ್ಲೂ ಲೈನ್ ಅಂದ್ರೆ 4 and 4. X plus 4y is equal to 4. So this is 2y equals to 1. So y is 1 by 2. If y is 1 by 2, then x should be 2. Correct? So this is 2 comma 1 by 2. Okay. So your corner points. Corner points na ಹಾಕೊಂಡ್ರೆ z value ಏನ್ ಸಿಗುತ್ತೆ? 6x plus 21y. Okay. So what are the corner points? 0 comma 3, 3 by 5, 6 by 5, 2 comma 1 by 2. This is 4 comma 0. So this is 24. 12 plus 21 by 2. Forty-five by 2. This should be definitely a bigger answer. This is 18 by 5. Okay, this is definitely a bigger answer. ನಮಗೆ ಬೇಕಾಗಿರೋದು minimum. 45 by 2. How much is 45 by 2? 22 point something. So this is minimum. Correct? 45 by 2 is minimum. Okay, so just give me 2 seconds. I'll just erase this. Unbounded ಇದ್ದಾಗ ಏನು ಮಾಡಬೇಕು? Okay. ಸೊ ಅನ್ಬೌಂಡೆಡ್ ಅಂತ ಬಂದಾಗ ನಾವು ಏನ್ ಮಾಡ್ಬೇಕಾಗುತ್ತೆ? ಸಿಕ್ಕಿರೋ ಮಿನಿಮಮ್ ವ್ಯಾಲ್ಯೂನ ಝೆಡ್ಗೆ ಸಾಲ್ವ್ ಮಾಡ್ಕೋಬೇಕು. ಕರೆಕ್ಟಾ? ಸೊ ಝೆಡ್ ಏನಿದೆ? 6x plus 21y. ಓಕೆ, ಅಂಡ್ ದ ಕ್ವೆಶನ್ ಇಸ್ ಮಿನಿಮಮ್. ಸೊ ದಿಸ್ ಇಸ್ ಸ್ಟ್ರಿಕ್ಟ್ಲಿ ಲೆಸ್ ದನ್ 45 by 2 ಅಂತ ಸಾಲ್ವ್ ಮಾಡ್ಕೋಬೇಕು. ಓಕೆ, ಸೊ ಇಫ್ ಯು ಸಾಲ್ವ್ ದಿಸ್ ಅಗೇನ್ ಆಸ್ ಅ ಈಕ್ವೇಶನ್, ಹೇಗೆ ಎಕ್ಸಾಕ್ಟ್ ಈಕ್ವೇಶನ್ ಮಾಡ್ತೀವಿ, ಸೊ ದಿಸ್ ವಿಲ್ ಬಿ 6x plus 21y equals to 45 by 2. Okay. So if you solve this, if you put y as 0, what I'll get? 6x equals to 25 by 2, which is 25 by 12 approximately. So this will be somewhere 2.4 something. Okay.
ಸೊ 2.4 ಅಂದರೆ ಎಲ್ಲಿ ಬರುತ್ತೆ? ಸಮ್ವೇರ್ ಹಿಯರ್ ಇಟ್ ವಿಲ್ ಕಮ್, ದಿಸ್ ಆರೆಂಜ್ ಪಾಯಿಂಟ್. ಸಿಮಿಲರ್ಲಿ y ವ್ಯಾಲ್ಯೂ ಎಷ್ಟು ಸಿಗುತ್ತೆ? 21y ಈಕ್ವಲ್ಸ್ ಟು 45/2. ದಟ್ ಈಸ್ y ಈಕ್ವಲ್ಸ್ ಟು 45/42, 1 ಪಾಯಿಂಟ್ ಸಮಥಿಂಗ್. ಓಕೆ, ಸೊ ಇಲ್ಲಿ ಎಲ್ಲೋ ಬರುತ್ತೆ ಲೈನ್ ಈ ಥರ. ಓಕೆ, ಸೊ ಸೊಲ್ಯೂಷನ್ ಪಾರ್ಟ್ ಏನು ಸಿಗುತ್ತೆ ನಿಮಗೆ? 0 ಲೆಸ್ ದ್ಯಾನ್ 45/2. Okay, now is 0 less than 45/2? Yes. So where will be the solution of this z line? Towards the origin. Unbounded ಏನು ಹೇಳುತ್ತೆ? If z has common solution with feasible solution, then value does not exist. But here z has no common solution with feasible solution. ಹಾಗಾದ್ರೆ your required answer is your minimum value. ಕರೆಕ್ಟಾ? z ಸೊಲ್ಯೂಷನ್ ಡೈರೆಕ್ಷನ್ ಈ ಕಡೆ ಇದೆ, ಇದು ಫಿಸಿಬಲ್ ಸೊಲ್ಯೂಷನ್ ಜೊತೆ ಎಲ್ಲೂ ಕಾಮನ್ ಇಲ್ಲ. ಈ ಕಡೆ ಇದೆ ನಿಮ್ದು ಫಿಸಿಬಲ್ ಸೊಲ್ಯೂಷನ್. ಓಕೆ, ಸೊ ಏನು ನಿಮ್ದು ಮಿನಿಮಮ್ ವ್ಯಾಲ್ಯೂ? 45/2. ಯಾವ ಪಾಯಿಂಟ್ಗೆ ಬರ್ತಾ ಇದೆ? 2,1/2, ವಿಚ್ ಇಸ್ ಆಪ್ಷನ್ ಸಿ. Okay, option C is your correct answer. Similarly, okay, so here I'm displaying certain questions. I would like you people to try it as a homework. Okay, same maximum ಮತ್ತೆ minimum answers ಇದೆ ಇದು. Minimum value of z ಕೇಳಿದ್ದಾರೆ. Okay, for this the option will be option A. I would like you to take the screenshot or write down. Okay, I will read out the question. The minimum value of z equals to 4x plus 5y subjected to 2x plus y greater than or equal to 7, 2x plus 3y less than or equal to 15, y less than or equal to 3, x and y greater than or equal to 0. Okay, for this the answer is option A. Yes. Okay, please try this. And one more. Yes. Sorry, 1 second. Yes. So next also same. Objective function ಇದೆ, minimum value ಕಂಡುಹಿಡಿಬೇಕು. ಆ minimum value ಯಾವ ತರ ಬರ್ತಾ ಇದೆ ನೋಡಬೇಕು. ಓಕೆ, ಕಾರ್ನರ್ ಪಾಯಿಂಟ್ಸ್ ಕಂಡುಹಿಡಿರಿ. ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿದು ಒಂದೇ ಪಾಯಿಂಟಿಗೆ ಬರುತ್ತಾ, 2 ಪಾಯಿಂಟ್ಸ್ ಬರುತ್ತಾ, ಆಟ್ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಬರುತ್ತಾ, ನನ್ ಆಫ್ ದೀಸ್ ಬರುತ್ತಾ? ಈಗ ನೋಡಿ, ಒಂದು ಹಿಂಟ್ ಕೊಡ್ತೀನಿ. 2 ಪಾಯಿಂಟ್ಸ್ಗೆ ಬಂದ್ರೆ, ಇಫ್ ಯು ಗೆಟ್ ಅಟ್ 2 ಪಾಯಿಂಟ್ಸ್, ಡೆಫಿನೆಟ್ಲಿ the minimum value will be at all points joining this line segment. At all points andre infinite points. Okay, so basically 2 points bandre option C will be correct. Okay, adre idಕ್ಕೆ ಏನು ಬರುತ್ತೆ ನನಗೆ ಗೊತ್ತಿಲ್ಲ, ಟ್ರೈ ಮಾಡಿ. 1 second. 3x plus y, ಇದಕ್ಕೆ option A is correct. Okay, I would like you people to try it. And ಇದರಲ್ಲಿ ಇಷ್ಟೇ ಪೋರ್ಷನ್ ಇರೋದು. ಮುಂಚೆ 2 ಎಕ್ಸಸೈಸ್ ಇತ್ತು, ಆದರೆ ಇದರಲ್ಲಿರೋದು ಇಷ್ಟೇ ಪೋರ್ಷನ್. ಮಿನಿಮಮ್, ಮ್ಯಾಕ್ಸಿಮಮ್ ವ್ಯಾಲ್ಯೂಸ್, ಅನ್ಬೌಂಡೆಡ್, ಬೌಂಡೆಡ್, ಆಮೇಲೆ ಡೆಫಿನೇಷನ್ಸ್. ಸೊ ಎಷ್ಟು ಪಾಸಿಬಲ್ ಇದೆ ಅಷ್ಟು ಕ್ವಶನ್ಸ್ ಕವರ್ ಮಾಡಿದ್ದೀನಿ. ಆ್ಯಂಡ್ ಐ ವಿಲ್ ಎಂಡ್ ಮೈ ಕ್ಲಾಸ್ ಹಿಯರ್. ಓಕೆ, ಸೊ ಇದ್ರ ಮೇಲೆ ಆಲ್ ಯು ರಿಕ್ವೈರ್ ಇಸ್ ಪ್ರಾಕ್ಟೀಸ್. ಜಾಸ್ತಿ ಕ್ವಶನ್ಸ್ ಕೇಳೋದು ಇದೇ ಥರ, ಕಾರ್ನರ್ ಪಾಯಿಂಟ್ಸು, feasible regions, so corner points of feasible regions. Okay, I have solved on each one type, so I will stop my class here. Thank you all. If you have any doubts, you can drop the question in the comment section of the YouTube channel. Thank you all. Take care. See you in the next class.